ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 43ನೇ ಸರ್ಗ ಈ ಹಿಂದೆ ಸಮಾಪ್ತ ಆದಾಗ ರಾಮ ಲಕ್ಷ್ಮಣರಿಬ್ಬರು ಪರಸ್ಪರ ಸಂವಾದ ಮಾಡಿಕೊಂಡು ರಾಮ ಮಾಯಾಮೃಗವನ್ನು ಬೆನ್ನಟ್ಟಿ ಹೋಗಲಿಕ್ಕೆ ಸನ್ನದ್ಧನಾದ್ದನ್ನು ನಾವು ಶ್ರವಣ ಮಾಡಿದ್ವಿ. ನೀನು ಇದೇ ಜಾಗದಲ್ಲಿ ನಿಂತ್ಕೊಂಡು ಸೀತೆಯ ರಕ್ಷಣೆಗೆ ಜಾಗರೂಕನಾಗಿರುವಂತ ಹೇಳಿ ಖಡ್ಗವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಧನಸ್ಸನ್ನು ಕೈಯಲ್ಲಿ ತೆಗೆದುಕೊಂಡು ಬೆತ್ತಳಿಕೆಗಳನ್ನು ಬೆನ್ನಿಗೆ ಬಿಗಿದುಕೊಂಡು ಆ ಜಿಂಕೆಯನ್ನು ಹಿಂಬಾಲಿಸಿಕೊಂಡು ಆತ ಧಾವಿಸಿದ. ರಾಮನನ್ನು ನೋಡಿ ಆ ಜಿಂಕೆ ಭಯದಿಂದ ಅದೃಶ್ಯ ಆಯಿತು. ರಾಮನಿಗೆ ಮೋಸ ಮಾಡೋದು ಅದರ ಉದ್ದೇಶ ಆಗಿತ್ತು. ಅದನ್ನು ಮತ್ತೆ ಎಲ್ಲೋ ಒಂದು ಕಡೆ ಕಾಣಿಸ್ಕೊಂಡಿತು. ಮೃಗ ಹೋದಲ್ಲೆಲ್ಲ ರಾಮನು ಕೂಡ ಹೋದ. ಅದರ ಮಾರ್ಗವನ್ನು ತನ್ನ ಕಣ್ಣುಗಳಿಂದ ಆತ ಅನುಸರಿಸುತ್ತಿದ್ದ. ಒಮ್ಮೆ ರಾಮನ ಮುಂದೆ, ಮತ್ತೊಮ್ಮೆ ರಾಮನ ಹಿಂದೆ, ಮತ್ತೊಮ್ಮೆ ರಾಮನ ಬಾಣದ ವ್ಯಾಪ್ತಿಗೆ ತೀರಾ ಸಮೀಪದಲ್ಲೇ ಇರುವಂತೆ ಕಾಣಿಸ್ಕೊಳ್ತಿತ್ತು. ಮತ್ತೊಮ್ಮೆ ಬಾಣ ಇನ್ನೇನು ಅದರ ಮೈಗೆ ಬಂದು ನಾಟಿಯೇ ಬಿಡ್ತೇನೋ ಅನ್ನುವಂಥ ಭ್ರಮೆಯಿಂದ ಅದು ಆಕಾಶದಲ್ಲಿ ಹಾರಿ ತಪ್ಪಿಸಿಕೊಳ್ಳುವಂತೆ ಕಾಣಿಸ್ತಿತ್ತು. ಕೆಲವೊಮ್ಮೆ ಆಕಾಶದಲ್ಲೇ ಸಂಚಾರ ಮಾಡ್ತೀವೇನೋ ಅನ್ನುವಂತೆ ಕಾಣಿಸ್ತಿತ್ತು. ಕಿಂಚಿತ್ ದುರ್ವ್ಯಾಂ ಪ್ರಯಾತಿ ಅಂತ ಕಾಳಿದಾಸನ ವರ್ಣನೆ. ಜಿಂಕೆಗಳು ಆಕಾಶದಲ್ಲಿ ಹಾರೋರೇ ಹೆಚ್ಚಂತೆ, ನೆಲದ ಮೇಲೆ ನಡೆದಾಡೋದು, ಸಂಚಾರ ಮಾಡೋದು ಸ್ವಲ್ಪ ಕಡಿಮೆ. ಹಾಗೆ ಜಿಂಕೆ ಓಟವನ್ನು ಅವನು ವರ್ಣನೆ ಮಾಡ್ತಾನೆ. ಅದರಂತೆ ಆಕಾಶದಲ್ಲೇ ಹಾರಿ ಹೋಗುವಂತಿರುವಂತೆ ಕಾಣಿಸ್ತಿತ್ತು. ಈ ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಮತ್ತು ಅಷ್ಟಾದಶ ಪುರಾಣಗಳೆಲ್ಲನೂ ಓದಿದ ಮೇಲೆ ಅದರಲ್ಲಿ ಎಷ್ಟೋ ಪುರಾಣಗಳು ಪ್ರಕ್ಷಿಪ್ತ ಅಂತ ಎಲ್ಲ ಪಂಡಿತರು ಹೇಳ್ತಾರೆ. ಅದೇನೇ ಇರಲಿ, ಅಂತೂ ಕಾಳಿದಾಸನಂತ ಎಷ್ಟೋ ಜನ ಕವಿಗಳಿಗೆ ಇಲ್ಲಿರೋ ಸಂಗತಿಗಳೇ ಉಪಮೆ ಕೊಡಲಿಕ್ಕೆ, ಮತ್ತೆ ಎಷ್ಟೋ ವರ್ಣನೆ ಕೊಡಲಿಕ್ಕೆ, ಸಂದರ್ಭವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಈ ಕಾವ್ಯಗಳು ಅವರಿಗೆ ಸ್ಫೂರ್ತಿಯಾಗಿದ್ದು ಕಾಣಿಸ್ತದೆ. ವನದಲ್ಲಿ ಕೆಲವೊಂದು ಕಾಣಿಸ್ತಿತ್ತು. ರಾಮ ರಭಸದಿಂದ ಮುನ್ನಡೆಯುವಾಗ ಅದು ಅದೃಶ್ಯ ಆಗಿಬಿಡ್ತಿತ್ತು ಕೆಲವೊಮ್ಮೆ. ಮಾರೀಚ ಹೀಗೆ ರಾಮನನ್ನು ಬಹಳ ದೂರಕ್ಕೆ ಕರ್ಕೊಂಡು ಹೋದ. ರಾಮ ಕುಪಿತನಾದ. ಆಯಾಸದಿಂದ ಮತ್ತೆ ಚಿಂತೆಯಿಂದ ಒಂದು ವೃಕ್ಷದ ಕೆಳಗೆ ನಿಂತ್ಕೊಂಡ. ಅವನು ಮರದ ಒಂದು ನೆರಳಿನಲ್ಲಿ ನಿಂತ್ಕೊಂಡ. ಆ ಮೃಗ ಇತರ ಮೃಗಗಳ ಜೊತೆಗೆ ತನ್ನ ಸಮೀಪದಲ್ಲೇ ನಿಂತಂತೆ ಅವನಿಗೆ ಕಾಣಿಸಿತು. ರಾಮ ಅದ್ರ ಬೆಳಗ್ಗೆ ಧಾವಿಸೋದ್ರೊಳಗೆ ಮತ್ತೆ ಅದು ಮುಂದೆ ಓಡಿ ಹೋಯಿತು. ಆ ಮೃಗ ಹೀಗೆ ಆತನಿಗೆ ವಂಚನೆ ಮಾಡಿದಾಗ ರಾಮ ಕುಪಿತನಾಗಿ ಒಂದು ಬಾಣವನ್ನು ಬತ್ತಳಿಕೆಯಿಂದ ಹೊರತೆಗೆದು ಅದನ್ನು ಮೃಗದ ಮೇಲೆ ಪ್ರಯೋಗ ಮಾಡಿದ. ಅದು ಆ ಮಾರೀಚನ ಶರೀರವನ್ನು ಸೀಳಿ ಅವನ ಹೃದಯವನ್ನು ಕೂಡ ಭೇದಿಸಿತು. ಆ ಬಾಣದ ಏಟು ಬಿದ್ದ ಕೂಡಲೇ ಒಂದು ತಾಳೆಯ ಮರದ ಎತ್ತರಕ್ಕೆ ಆತ ಜಿಗಿದ, ನೆಗೆದು ಹಾಗೆ ಕೆಳಗೆ ಬಿದ್ದ. ಭೂಮಿಗೆ ಬಿದ್ದಾಗ್ಲೂ ಸ್ವಲ್ಪ ಜೀವ ಇನ್ನೂ ಇತ್ತು ಆತನಿಗೆ. ಭಯಂಕರವಾಗಿ ಕಿರಿಚಿಕೊಂಡಿತು. ತನ್ನ ಕೃತ್ರಿಮ ಮೃಗ, ಮಾಯಾಮೃಗದ ರೂಪ ಏನಿತ್ತು ಅದನ್ನು ಪರಿತ್ಯಾಗ ಮಾಡಿದ. ಆ ಸಂದರ್ಭದಲ್ಲಿ ಏನಾದರೂ ಮಾಡಿ ಸೀತೆ ಆ ಲಕ್ಷ್ಮಣನನ್ನ, ಕಾವಲಿಗಾಗಿ ನಿಂತ ಲಕ್ಷ್ಮಣನನ್ನ ಆಶ್ರಮದಿಂದ ದೂರ ಕಳಿಸುವಂತಾಗಬೇಕು. ರಾವಣ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಆತ ಕ್ಷಣದಲ್ಲಿ ಆಲೋಚನೆ ಮಾಡಿದ. ರಾವಣ ಹೇಳಿದ ಮಾತು ಅವನಿಗೆ ನೆನಪು ಕೂಡ ಬಂತು. ಇದು ಸಕಾಲ ಅಂತ ಭಾವಿಸಿದ. ರಾಮನ ದನಿಯನ್ನು ಅನುಕರಣೆ ಮಾಡಿ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಜೋರಾಗಿ ಕೀರ್ಚಿಕೊಂಡ. ಅದಾದ್ಮೇಲೆ ಆ ಮೃಗರೂಪವನ್ನು ಬಿಟ್ಟು ರಾಕ್ಷಸ ಶರೀರವನ್ನು ಪಡ್ಕೊಂಡ. ಮಹಾಕಾಯನಾಗಿದ್ದ. ವಿಚಿತ್ರವಾದ ಆಭರಣಗಳನ್ನು ಶರೀರದ ಮೇಲಿದ್ದವು. ಭೂಮಿಯ ಮೇಲೆ ಬಿದ್ದು ಹೊರಲಾಡ್ತಿದ್ದ. ಆ ಮಾರೀಚನನ್ನು ನೋಡಿ ರಾಮ ಲಕ್ಷ್ಮಣ ಹೇಳಿದ್ದನ್ನು ನೆನಪು ಮಾಡಿಕೊಂಡ. ಮಾರೀಚನ ಈ ಪ್ರಾಣಿಯ ರೂಪದಲ್ಲಿ ಬಂದಿದ್ದಿರಬೇಕು ಅಂತ ಹೇಳಿದ್ನಲ್ಲ, ಅದನ್ನು ನೆನಪು ಮಾಡಿಕೊಂಡ. ಲಕ್ಷ್ಮಣ ಹೇಳಿದ್ದಂತೆ ಇದೆಲ್ಲನೂ ಮಾರೀಚನ ಮಾಯನೇ ಆಗಿದೆ, ಅದರಂತೆ ಎಲ್ಲನೂ ನಡೆದು ಹೋಯಿತು. ನಾನು ಮಾರೀಚನನ್ನು ಕೊಲ್ಲೋದ್ರಲ್ಲೇನೋ ಸಫಲ ಆದೆ. ಆದರೆ ಆತ ಹಾ ಸೀತೆ ಹಾ ಲಕ್ಷ್ಮಣ ಅಂತ ನನ್ನ ಧ್ವನಿಯನ್ನು ಅನುಕರಣೆ ಮಾಡಿ ಆಕ್ರೋಶ ಮಾಡಿದ. ಇದನ್ನ ಸೀತೆ ಕೇಳಿದರೆ ಅವಳ ಮನಸ್ಥಿತಿ ಏನಾಗಬಹುದು? ಲಕ್ಷ್ಮಣನು ಕೂಡ ಏನು ಆಲೋಚನೆ ಮಾಡಬಹುದು?
ಅದರಿಂದ ತೀವ್ರ ಭಯನೂ ಆಯಿತು ರಾಮನಿಗೆ, ಭಯ ಆಯಿತು, ಆತಂಕನೂ ಆಯಿತು. ಮತ್ತೊಂದು ಜಿಂಕೆಯನ್ನು ಸಂಹಾರ ಮಾಡಿದ, ಅಲ್ಲೇ ಇದ್ದ ಸಮೀಪದಲ್ಲಿದ್ದಂಥ ಜಿಂಕೆಯನ್ನು. ಅದನ್ನು ಸಂಹಾರ ಮಾಡಿ ಅದರ ಮಾಂಸವನ್ನು ಆಹಾರಕ್ಕಾಗಿ ಆಶ್ರಮದ ಕಡೆ ತೆಗೆದುಕೊಂಡು ಅವಸರದಿಂದ ಧಾವಿಸಿದ ಆಶ್ರಮದ ಕಡೆಗೆ. ಸೀತೆ ಆ ದನಿಯನ್ನು ಕೇಳಿದ್ಲು. ಅವಳು ಲಕ್ಷ್ಮಣನಿಗೆ ಮುಂದಿನ ಅಂತ ಹೇಳಿದ್ಲು. ರಾಮನಿಗೆ ಏನಾಗಿದೆ ಅನ್ನೋದನ್ನು ತಿಳಿದುಕೊಂಡ್ವಾ? ರಾಮನ ಧ್ವನಿಯನ್ನು ನಾನೀಗ ಸ್ಪಷ್ಟವಾಗಿ ಕೇಳಿದೆ. ನಿನ್ನ ಹೆಸರನ್ನು ನನ್ನ ಹೆಸರನ್ನು ಹಿಡಿದು ಆ ರಾಮ ಕೂಗಿದ್ದನ್ನು ನಾನು ಕೇಳಿಕೊಂಡೆ. ನನ್ನ ಹೃದಯ ಮನಸ್ಸು ಎಲ್ಲ ಅಸ್ತವ್ಯಸ್ತ ಆಗಿದೆ. ನಿನ್ನ ಅಣ್ಣ ಈಗ ಆಪತ್ತಿನೊಳಗಿರೋದ್ರಿಂದ ಅವನನ್ನು ರಕ್ಷಣೆ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ರಾಕ್ಷಸರು ಹಿಡಿತಕ್ಕೆ ಅವನು ಸಿಕ್ಕಿರಬೇಕು, ಅವನನ್ನು ಕಾಪಾಡುವಂತ ಅಂದಳು ಅವಳು. ಸೀತೆ ಎಷ್ಟೇ ಭಯದಿಂದ ಗಾಬರಿಯಿಂದ ಹೀಗೆಲ್ಲ ಮಾತಾಡಿ ಆ ಲಕ್ಷ್ಮಣನಿಗೆ ಆಜ್ಞಾಪಿಸಿದ್ರು ಆ ಲಕ್ಷ್ಮಣ ರಾಮನನ್ನು ನೋಡ್ಲಿಕ್ಕೆ ಹೋಗಲೇ ಇಲ್ಲ, ಮನಸ್ಸು ಮಾಡಲೇ ಇಲ್ಲ. ಅವಳು ಕುಪಿತಳಾದ್ಲು. ಸೌಮಿತ್ರೇ ಮಿತ್ರರೂಪೇಣ ಧಾತುಸ್ತಮಸಿ ಶತ್ರುವತ್ ಎಸ್ತಮಸ್ಯಾಂ ಅವಸ್ಥಾಯಾಂ ಭ್ರಾತರಂ ನ ಅಭಿಪತ್ಯತೆ. ನಿಮ್ಮ ಅಣ್ಣ ವನವಾಸಕ್ಕೆ ಬಂದಾಗ ನಿನ್ನ ಹಿಂಬಾಲಕನಾಗಿ ನಿನ್ನ ದಾಸನಾಗಿ ನಾನು ಇರ್ತೇನೆ ಅಂತ ಹೇಳ್ಕೊಂಡು ನೀನು ಇಲ್ಲಿ ಬಂದಿದ್ದಿ. ನಿಮ್ಮ ಅಣ್ಣನಿಗೆ ಮಿತ್ರನಂತೂ ಇರ್ತೀನಿ ಅಂತ ಬಾಯಿಂದ ಹೇಳ್ಕೊಳ್ತಿದ್ದೆ, ಆದರೆ ವಾಸ್ತವಿಕವಾಗಿ ನೀನು ಮಿತ್ರ ರೂಪದಲ್ಲಿರುವಂಥ ಶತ್ರುವಾಗಿದ್ದೆ. ಯಾಕೆಂದರೆ ನಿನ್ನ ಅಣ್ಣ ಆಪತ್ತಿನಲ್ಲಿದ್ದಾಗ ಅವನನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಯಾವುದೇ ಪ್ರವೃತ್ತಿಯನ್ನು ಮಾಡ್ತಾನೇ ಇಲ್ಲ. ಇಚ್ಛಸಿತ್ವಂ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ. ನಿನಗೆ ನನ್ನ ಮೇಲೆ ಕಣ್ಣಿದೆ, ಅದಕ್ಕಾಗಿ ಅಣ್ಣ ರಾಮ ಸತ್ತು ಹೋಗಿಬಿಟ್ರೆ ನನ್ನನ್ನು ಸುಲಭವಾಗಿ ಪಡ್ಕೊಳ್ಬಹುದು ಅಂತ ಆಲೋಚನೆ ನೀನು ಮಾಡಿದ್ದೆ ಅಂತ ಸಂಚು ಮಾಡಿದ್ದೆ. ಹಾಗಾಗಿ ರಾಮ ತಾನೇ ಆಪತ್ತಿಗೆ ಸಿಕ್ಕಿರುವಾಗ ಅವನನ್ನು ಬಿಡಿಸೋ ಪ್ರಯತ್ನ ನೀನು ಮಾಡ್ತಿಲ್ಲ. ಅಣ್ಣನ ವಿಷಯದಲ್ಲಿ ನಿನಗೆ ಯಾವುದೇ ರೀತಿಯಾದ ವಿಶ್ವಾಸವಿಲ್ಲ, ಗೌರವ ಪ್ರೀತಿಗಳಿಲ್ಲ. ಆದ್ರಿಂದ ಅವನ ವ್ಯಸನ, ಅವನ ಸಂಕಟ, ಅವನಿಗೆ ಆಪತ್ತಿಗೆ ಸಿಲುಕಿದ್ದೇ ನಿನಗೆ ಪ್ರಿಯ ಆಗಿದ್ದಿರಬಹುದು. ಹಾಗಾಗಿ ನೀನು ರಾಮನನ್ನು ನೋಡ್ಲಿಕ್ಕೆ ಹೋಗದೆ, ಆತನನ್ನ ಕಾಪಾಡಲಿಕ್ಕೆ ಧಾವಿಸದೆ ಇಲ್ಲೇ ನಿಂತ್ಕೊಂಡಿದ್ದೆ. ಕಿಂ ಹಿ ಸಂಶಯಮಾಪನ್ನೆ ತಸ್ಮಿನ್ನಿಹ ಮಯಾ ಭವೇತ್ ಕರ್ತವ್ಯಮಿಹ ತಿಷ್ಠಂಚ ಯತ್ಪ್ರಧಾನತ್ವಮಾಗತಃ. ರಾಮನೇ ನಿನಗೆ ಮುಖ್ಯ, ರಾಮನೇ ನಿನಗೆ ಸ್ವಾಮಿ, ಆತನೇ ಒಡೆಯ ಅಂತ ಹೀಗೆಲ್ಲ ಭಾವಿಸ್ಕೊಂಡು ಅವನು ಸೇವೆ ಮಾಡಬೇಕು, ಅವನನ್ನು ರಕ್ಷಣೆ ಮಾಡಬೇಕು ಅಂತ ನೀನು ಈ ವನವಾಸಕ್ಕೆ ಬಂದಿದ್ದಿ. ಅವನು ಅಂಥ ರಾಮ, ಯಾವನ ಸಲುವಾಗಿ ನೀನು ಕಾಡಿಗೆ ಬಂದ್ಯೋ ಅಂಥ ರಾಮ ಈಗ ಆಪತ್ತಿನಲ್ಲಿದ್ದಾನೆ. ಹಾಗಿರುವಾಗ ನಾನ್ಯಾಕೆ ಬದುಕಿರಬೇಕು ಅಂದ್ರು ಅವಳು ಸೀತೆ. ನಾನು ಇದ್ದಿದ್ದರಿಂದ ಏನು ಆಲೋಚನೆ ಇದೆ, ನಾನ್ಯಾಕೆ ಇಲ್ಲಿರಬೇಕು? ಕರ್ತವ್ಯಮಿಹ ತಿಷ್ಠಂತ್ಯ ಯತ್ ಪ್ರಧಾನತ್ವಮಾಗತಃ. ಹೀಗೆ ನಾನಾ ಥರದ ಗೋಳಿನ ಮಾತುಗಳನ್ನು ನಾವು ಆಡಿದ್ದು. ಆಗ ಲಕ್ಷ್ಮಣ ಹೇಳಿದ, ದೇವ, ಮನುಷ್ಯ, ಗಂಧರ್ವರು ಇವರಲ್ಲಿ ಯಾರಲ್ಲಿಯೂ ರಾಮನನ್ನು ಎದುರಿಸಿ ಯುದ್ಧ ಮಾಡುವಂಥ ಶಕ್ತಿ ಇದ್ದವರಿಲ್ಲ. ಅದರಿಂದ ನೀನು ಭಯ ಪಡಬೇಕಾಗಿಲ್ಲ. ಯುದ್ಧ ಎಲ್ಲೇ ನಡೆದ್ರು, ಯಾರ ಜೊತೆಗೆ ನಡೆದ್ರು ಆ ಶತ್ರುಗಳ ಕಡೆಯಿಂದ ರಾಮ ಸೋಲಿಸಲ್ಪಡುವತಕ್ಕಂಥವನು ಅಲ್ಲ, ಅವರಿಂದ ಹತ್ಯೆಗೊಳಗಾಗತಕ್ಕಂಥವನು ಅಲ್ಲ. ಇಂಥ ಮಾತಾಡೋದು ಯೋಗ್ಯ ಅಲ್ಲ, ಈ ಸಂದರ್ಭಕ್ಕೆ ಯೋಗ್ಯ ಅಲ್ಲ, ನಿನಗೂ ಯೋಗ್ಯ ಅಲ್ಲ. ನಾನು ಈಗಿಲ್ಲಿಂದ ಹೋಗಿಬಿಟ್ರೆ ನೀನು ಆಪತ್ತಿಗೆ ಸಿಲುಕ್ತೆ. ಹಾಗಾಗಿ ನಿನ್ನನ್ನು ಆಪತ್ತಿಗೆ ಸಿಲುಕಿಸೋದು ನನಗೆ ಅಭೀಪ್ಸಿತ ಅಲ್ಲ. ಅದರಿಂದ ನಾನು ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಅಪೇಕ್ಷೆ ಪಡ್ತಿಲ್ಲ. ಇಂದ್ರಾದಿ ದೇವತೆಗಳು ರಾಮನನ್ನು ಮಣಿಸಲಾರರು. ನಿನ್ನ ದುಃಖವನ್ನು ಬಿಟ್ಟು ಬಿಡು. ಆ ಮೃಗವನ್ನು ಕೊಂದು ರಾಮ ಬೇಗ ಇಲ್ಲಿಗೆ ಬಂದು ಬಿಡ್ತಾನೆ. ಆ ಧ್ವನಿಯನ್ನು ನಾವು ಕೇಳಿದ್ವಿ, ಹಾ ಸೀತಾ ಹಾ ಲಕ್ಷ್ಮಣ ಧ್ವನಿಯನ್ನೇನೋ ನಾವು ಕೇಳಿದ್ವಿ. ಆದರೆ ಆ ಧ್ವನಿ ನಮ್ಮ ಅಣ್ಣನ ಧ್ವನಿ ಅಲ್ಲ ಅಂತ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದು ರಾಕ್ಷಸರ ಧ್ವನಿ. ಬೇರೆ ಯಾವನೋ ಒಬ್ಬ ರಾಕ್ಷಸ ನಮ್ಮ ಅಣ್ಣನ ಧ್ವನಿಯನ್ನು ಅನುಕರಣೆ ಮಾಡಿ ಕೂಗಿದ್ದಾನೆ. ಇದು ಆಕಾಶದಲ್ಲಿ ಕಾಣುವಂಥ ಗಂಧರ್ವ ನಗರಿಯಂತೆ. ಆಕಾಶವನ್ನು ದಿಕ್ಕಿಸಿ ನೋಡ್ತಿದ್ರೆ ದೂರದಲ್ಲಿ ಮೋಡಗಳು ಕಾಣ್ತಾವಲ್ಲ, ಗುಂಪು ಗುಂಪಾಗಿ ಮೋಡಗಳು ಕಾಣಿದಾಗ ಅವು ಗೋಪುರಗಳಂತೆ, ಯಾವುದೋ ಒಂದು ನಗರ ದೂರದಲ್ಲಿರುವಂತೆ ಕಾಣಿಸ್ತಿರ್ತದೆ. ಅದು ಕ್ಷಣಿಕ. ಮತ್ತು ಗಾಳಿ ಬೀಸಿದಾಗ ಮೋಡಗಳೆಲ್ಲ ಚೆದರಿ ಹೋದಾಗ ಅದು ನಗರದಂತೆ, ಗಂಧರ್ವರು ವಾಸ ಮಾಡುವಂಥ, ದೇವತೆಗಳು ವಾಸ ಮಾಡುವಂಥ ನಗರದಂತೆ ಅದು ಒಂದು ಕ್ಷಣ ಕಂಡ್ರು ಮುಂದಿನ ಕ್ಷಣದಲ್ಲಿ ಅದು ಇರೋದೇ ಇಲ್ಲ. ಅದರಂತೆ ಈ ರಾಕ್ಷಸರು ತೋರಿಸಿರುವ ಮಾಯೆ ಏನಿದೆ ಇದು ಕ್ಷಣಿಕ ಇದೆ. ಹಾಗಾಗಿ ಇದರ ಬಗ್ಗೆ ನೀನು ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ ಅವಳಿಗೆ. ನ್ಯಾಸಭೂತಾಸಿ ವೈದೇಹಿ ನಷ್ಟಾಮಯಿ ಮಹಾತ್ಮನ. ನೀನು ನಿಕ್ಷೇಪ ರೂಪದಲ್ಲಿದ್ದಿ. ರಾಮ ಆ ಮೃಗವನ್ನು ಬೆನ್ನಹಟ್ಟಿ ಹೊರಟಾಗ ನಿನ್ನನ್ನು ನನ್ನಲ್ಲಿ ನಿಕ್ಷೇಪ ರೂಪವಾಗಿಟ್ಟಿದ್ದಾನೆ, ನ್ಯಾಸ ರೂಪವಾಗಿಟ್ಟಿದ್ದಾನೆ.
ಯಾವುದಾದ್ರೂ ಒಂದು ಸಂಪತ್ತು ನಮ್ಮಲ್ಲಿದ್ದಾಗ ನಾವು ಪ್ರಯಾಣ ಮಾಡುವಂಥ ಸಂದರ್ಭ ಬಂದಾಗ ಅದನ್ನು ಪ್ರಯಾಣದಲ್ಲಿ ತೆಗೆದುಕೊಂಡು ಹೋಗೋದು ಸುರಕ್ಷಿತ ಅಲ್ಲ ಅಂತ ಭಾವಿಸಿ ಯಾರಾದರೂ ಒಬ್ಬರ ಸುಪರ್ದಿನಲ್ಲಿ ಇಟ್ಟು ಹೋಗ್ತೀವಲ್ಲ, ಹಾಗೆ ರಾಮ ನಿನ್ನನ್ನು ನನ್ನ ರಕ್ಷಣೆಯಲ್ಲಿ ಇಟ್ಟು ಹೋಗಿದ್ದಾನೆ. ಅವನು ಬರುವವರೆಗೂ ನಿನ್ನನ್ನು ರಕ್ಷಣೆ ಮಾಡಿ ಬಂದ ಕೂಡಲೇ ಅವನಿಗೆ ನಿನ್ನನ್ನು ಒಪ್ಪಿಸೋದು ನನ್ನ ಕರ್ತವ್ಯ ಮತ್ತು ಧರ್ಮ. ಹಾಗಾಗಿ ನಾನು ಇಲ್ಲಿಂದ ಹೋಗ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಈಗಾಗಲೇ ನಾವು ಅನೇಕ ರಾಕ್ಷಸರ ವೈರವನ್ನು ಕಟ್ಕೊಂಡಿದ್ದೇವೆ. ಖರ ದೂಷಣ ಕೃಷಿಕರು ಅವರ ಸೈನ್ಯವನ್ನು ಧ್ವಂಸ ಮಾಡಿದ್ದಾರೆ. ಹೀಗೆಲ್ಲ ನಾವು ಸೈನ್ಯವನ್ನು ಧ್ವಂಸ ಮಾಡಿದ್ದರಿಂದ ಅವರು ನಮಗೆ ತೊಂದರೆ ಕೊಡಲಿಕ್ಕೆ ನಾನಾ ರೀತಿಯಾದ ಪ್ರಯತ್ನ ಮಾಡ್ತಾರೆ. ರಾಕ್ಷಸರಿಗೆ ಇದೊಂದು ಆಟ, ಇದೊಂದು ನಿತ್ಯ ಕರ್ತವ್ಯ ಅವರು. ಆದ್ದರಿಂದ ರಾಮನ ವಿಷಯದಲ್ಲಿ ನೀನೇನು ಚಿಂತೆ ಮಾಡಬೇಕಾಗಿಲ್ಲ ಅಂದ ಲಕ್ಷಣ. ಅವಳ ಕಣ್ಣುಗಳು ಕೆಂಡದಂತೆ ಕೆಂಪಾಗಿಬಿಟ್ಟವಂತೆ. ಅನಾರ್ಯ ಅಕರುಣಾರಂಭ ನೃಶಂಸ ಕುಲಪಾಂಸನ ಅಹಂ ತವ ಪ್ರಿಯಂ ಮನ್ಯೆ ರಾಮಸ್ಯ ವ್ಯಸನಂ ಮಹತ್ ರಾಮಸ್ಯ ವ್ಯಸನಂ ದೃಷ್ಟ ತೇನೈತಾನಿ ಪ್ರಭಾಸತೆ. ಅನಾರ್ಯ, ನೀನು ನಡತೆ ಕೆಟ್ಟವನು ಒಂದು ಸೀತೆ. ಅಕರುಣಾರಂಭ, ಯಾವುದೇ ಕೆಲಸವನ್ನು ಮಾಡುವಾಗ ದಯೆ, ಭೂತಾನುಕಂಪೆ, ಭೂತಗಳ ಬಗ್ಗೆ ದಯೆ ಇಲ್ಲದೆ ಕೆಲಸಗಳನ್ನು ಮಾಡುವಂಥವನು. ನೃಶಂಸ, ಕ್ರೂರಿಯಾದವನು. ಕುಲಪಾಂಸನ, ನಮ್ಮ ಸೂರ್ಯವಂಶಕ್ಕೆ ಕಳಂಕಪ್ರಾಯನಾದವನು. ರಾಮ ಕಷ್ಟದಲ್ಲಿ ಸಿಕ್ಕಿದ್ದು ನಿನಗೆ ಪ್ರಿಯವಾಗಿದೆ. ಹಾಗಾಗಿ ರಾಮ ಕಷ್ಟದಲ್ಲಿ ಸಿಕ್ಕಿದ್ದಾನೆ ಅಂತಂದ್ರೆ ಅವನ ಬಾಯಿಂದಲೇ ತಿಳಿದು ಬಂದರೂ ನೀನು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ. ಇಂತಹ ಅಸಂಗತವಾದ ಉಪದೇಶಗಳನ್ನು ನನಗೇ ಮಾಡ್ತಿದ್ದೆ. ಅಣ್ಣ ತಮ್ಮಂದಿರಲ್ಲಿ ಸಂಪತ್ತಿಗಾಗಿ, ಸ್ಥಾನಮಾನಗಳಿಗಾಗಿ ಇಂಥ ಕಲಹಗಳು ನಡೆಯೋದು, ಅದಕ್ಕೆ ಒಬ್ಬರನ್ನೊಬ್ಬರು ದ್ರೋಹ ಮಾಡಲಿಕ್ಕೆ ಪ್ರಯತ್ನ ಪಡೋದು, ಇದ್ಯಾವುದು ಕೂಡ ಆಶ್ಚರ್ಯವೇನೂ ಅಲ್ಲ. ಇಂಥ ನಾವು ಜಗತ್ತಿನಲ್ಲಿ ಬೇಕಾದಷ್ಟು ನೋಡ್ತೇವೆ. ನಿನ್ನಂಥ ದಾಯಾದಿಗಳು, ನೀನು ರಾಮನಿಗೆ ದಾಯಾದಿ, ಹಾಗಾಗಿ ಇಂಥ ಕೆಟ್ಟ ಆಲೋಚನೆ ನೀನು ರಾಮನ ಬಗ್ಗೆ ಮಾಡಿದ್ದೆ, ಇದರಲ್ಲೇನು ಆಶ್ಚರ್ಯ ಇಲ್ಲ ಅಂತ ಹೇಳೋದು. ತ್ವದ್ವಿಧೇಶು ನೃಶಂಸೇಶು ನಿತ್ಯಂ ಪ್ರಚ್ಛನ್ನಚಾರಿಷು. ನಿಶ್ಚಯವಾಗಿ ನೀನು ದೊಡ್ಡ ದುಷ್ಟ. ನನ್ನ ಮೇಲೆ ನಿನಗೆ ಮೊದಲಿಂದಲೂ ಕಣ್ಣಿತ್ತು. ಅದಕ್ಕಾಗಿ ರಾಮನ ದಾಸ್ಯ ಮಾಡುವಂಥ, ರಾಮನ ಸೇವೆ ಮಾಡುವಂಥ ನೆಪದಿಂದ ಕಾಡಿಗೆ ಬಂದಿದ್ದೆ. ಮಮ ಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇನವ. ಲಕ್ಷ್ಮಣನ ಮೇಲೆ ಅಲ್ಲದೆ ಬಾಣ, ಇವಳು ಬಾಣ ಭರತನ ಮೇಲೂ ಬಿತ್ತು. ಅಥವಾ ಭರತನೇ ನಿನ್ನನ್ನು ಕಳಿಸಿರ್ಬೋದು. ಇದು ನಿಮ್ಗೆ ಎಲ್ಲರಿಗೂ ಸಂಚಿದ್ದಿರ್ಬೋದು. ಲಕ್ಷ್ಮಣ, ಭರತ, ಉಪಲಕ್ಷಣತೆಯ ಶತ್ರುಘ್ನ ಇತ್ಯಾದಿ ಎಲ್ಲರಿಗೂ ಸಂಚಿದ್ದಿರ್ಬೋದು. ನೀವೆಲ್ಲರೂ ರಾಮನಿಗೆ ದ್ರೋಹ ಮಾಡಲಿಕ್ಕೆ ಹೊರಟಿರ್ಬೋದು. ತನ್ನ ಸಿದ್ಧತಿ ಸೌಮಿತ್ರೆ ತವವ ಭರತಸ್ಯವ. ನೀನಾಗಲಿ, ಭರತ ಆಗಲಿ, ಭಟ್ಟಾರೆ ಆಗಲಿ ಏನೇ ಸಂಚು ಮಾಡಿದ್ರು ಆ ಸಂಚು ಕೈಗೂಡೋದಿಲ್ಲ. ರಾಮನನ್ನು ಪತಿಯನ್ನಾಗಿ ನಾನು ಪಡ್ಕೊಂಡಿದ್ದೇನೆ. ಅವನು ಕಮಲಾಕ್ಷ, ಕಮಲದಂತೆ ನೀಲವಾದ ವರ್ಣ ಇದ್ದವನು. ಅವನ ದಿವ್ಯ ಆಶ್ರಯದಲ್ಲಿ ನಾನು ಇವತ್ತಿದ್ದೇನೆ. ನಾನು ಬೇರೊಬ್ಬ ಪುರುಷನನ್ನು ಯಾವುದೇ ಕ್ಷಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ಕಾಮಿಸೋದಿಲ್ಲ, ಪ್ರೇಮಿಸೋದಿಲ್ಲ. ಇಲ್ಲ 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 ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಒಂದು ಜಿಜ್ಞಾಸೆನೂ ಮಾಡ್ತಾರೆ ಇವರು ವ್ಯಾಖ್ಯಾನಕಾರರು. ಯಾಕೆ ತಪ್ಪು ಒಪ್ಕೊಳ್ಳಿಲ್ಲ ಅವಳು? ಈ ಭಾರತಿ ಪ್ರಕಾಶನದಿಂದ ಪ್ರಕಾಶನ ಇರುವಂಥ ಈ ವಾಲ್ಮೀಕಿ ರಾಮಾಯಣ ಏನಿದೆ, ಇದು ವಿಶಿಷ್ಟಾದ್ವೈತಿಗಳು, ಅದ್ವೈತಿಗಳು, ದ್ವೈತಿಗಳು ಎಲ್ಲರೂ ಸೇರಿ ಮಾಡಿರುವಂಥದ್ದು. ಅದರಲ್ಲಿ ಒಬ್ಬರು ವರದರಾಜರವನ್ನವರು ಜಿಜ್ಞಾಸುಗಳು ರಂಗಪ್ರಿಯ ಸ್ವಾಮಿಗಳನ್ನು ಪ್ರಶ್ನೆ ಮಾಡಿದ್ದು ರಾಮಾಯಣದಂಥ ಕೆಲವು ಸಂದರ್ಭಕ್ಕೆ ತಕ್ಕಂತೆ. ಯಾಕೆ ಸೀತೆ ಹಾಗೆ ಲಕ್ಷ್ಮಣ ಕುರಿತು ಕಠೋರವಾಗಿ ಮಾತಾಡಿದ್ಲು, ಕ್ಷಮೆ ಯಾಕೆ ಕೇಳಲಿಲ್ಲ ಅಂತ ಹೀಗೆಲ್ಲ. ಅವಳು ಆ ಸಂದರ್ಭದಲ್ಲಿ ಸ್ತ್ರೀಗೆ ತಕ್ಕಂಥ ಸ್ವಭಾವವನ್ನು ತೋರಿಸಿದ್ಲು. ಹಾಗಾಗಿ ಅವಳು ಕ್ಷಮೆ ಏನು ಕೇಳಬೇಕಾಗಿಲ್ಲ. ಮತ್ತು ಅವಳು ಆಡಿದ್ದು ಲಕ್ಷ್ಮಣನಿಗೆ, ಆ ಲಕ್ಷ್ಮಣನಿಗೆ ಅವಳ ಬಗ್ಗೆ ಯಾವುದೇ ಸಿಟ್ಟಿರಲಿಲ್ಲ. ಹಾಗಾಗಿ ಕ್ಷಮೆ ಅವಳು ಕೇಳಬೇಕಾಗಿಲ್ಲ ಅಂತ ಅವರು, ಅದೇ ಮೂಲ ಅದೇ. ಅದರಿಂದ ಅವಳು ಪಾಮರದ ಒಂದು ಪ್ರಾಕೃತ ದೃಷ್ಟಿಯಿಂದ ನೋಡಿದರೆ ಅಲ್ಲ, ಎಲ್ಲ ಮುಗಿದ್ಮೇಲೆ ಅದು ಕೇಳ್ಬೋದಿತ್ತಲ್ಲ. ಯುದ್ಧ ಮುಗಿದ್ಮೇಲೆ ರಾಮ ಲಕ್ಷ್ಮಣರು ಒಟ್ಟಾದ್ಮೇಲೆ, ರಾಮ ಲಕ್ಷ್ಮಣ ಸೀತೆಯರೆಲ್ಲ ಒಟ್ಟಾದ್ಮೇಲೆ ಕಾರಣ ಆಯಿತು ಅಂತ ಇವನಾದ್ರೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೋದಿತ್ತು ಲಕ್ಷ್ಮಣ. ಮುಂದೆ ಯಾವುದೋ ಒಂದು ಮಾತನ್ನು ನೀವು ಅವತ್ತು ಹೀಗೆ ತಪ್ಪು ಮಾಡಿದ್ರಿ ಅತ್ತಿಗೆ ಅವರೇ, ಹಾಗಾಗಿ ಇಂಥವೆಲ್ಲ ಅನರ್ಥ ನಡೆಯಿತು ಅಂತ ಇವನು ಅಂದಿಲ್ಲ, ಅಥವಾ ಅವನ ಮನಸ್ಸಿನಲ್ಲಿ ಇರ್ತವೇನೋ. ಅವಳು ಕೂಡ ನಾನಿಂಥ ಮಾತಾಡಿದ್ರಿಂದ ನಿನಗೆ ಇಂಥ ಸಮಸ್ಯೆ ನಿಮಗೂ ಬಂತು, ನನಗೂ ಬಂತು. ಹಾಂ, ಪಡೆದ
ತಡೆದ ತಡೆದ ಅದು ಸರಿ ಅಲ್ಲ. ಆದ್ರೂ ಇದು ಹೇಗಂದ್ರೆ ನಾನು ಮೊದಲಿಂದ ಹೇಳ್ಕೊಟ್ಟು ಬಂದಿದ್ದೆ, ಈ ವಾಲ್ಮೀಕಿ ರಾಮಾಯಣ ಆಗಲಿ ಆನಂದ ರಾಮಾಯಣ ಆಗಲಿ ಇದೇನು ರಾಮಾಯಣದ ಕಥಾ ಇದೆ, ಇದನ್ನು ನಾವು ರಾಮ ಲಕ್ಷ್ಮಣ ಸೀತೆಯವರೆಲ್ಲ ದೇವರು ದೇವತೆಗಳು ಅಂತ ಭಾವಿಸಿ ಅದು ಒಂದು ಹಂತ. ನಾವು ಇದರಲ್ಲಿ ಕೆಲವು ಕಾವ್ಯದ ಮೌಲ್ಯಗಳನ್ನು ಆಮೇಲೆ ಜೀವನೋಪಯೋಗಿಯಾದಂಥ ಮೌಲ್ಯಗಳನ್ನು ಅದನ್ನು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಅವನು ಯಾಕೆ ಅವಳು ಕ್ಷಮೆ ಕೇಳಲಿಲ್ಲ, ವಿಮರ್ಶೆ ಮಾಡಲಿಕ್ಕೆ ಏನು ತಪ್ಪಿಲ್ಲ. ಅದು ಯಾಕೆ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಅವಳ ಬಗ್ಗೆ ಏನೋ ಅಸಮಾಧಾನ ಇರಲಿಲ್ಲ. ಬಿಟ್ಟಿರ್ಬೋದು, ಮತ್ತೆ ಯಾಕೆ ಅದನ್ನ ಕೆದಕೋದು ಅಂತಿಗೆಲ್ಲ ಬಿಟ್ಟಿರ್ಬೋದು. ಮತ್ತು ಇದಕ್ಕೆ ಅಲ್ಲ ಹಾಗೆ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕಾಗಿಲ್ಲ. ಆದರೂ ಲಕ್ಷ್ಮಣ ಏನು ತಪ್ಪು ತಿಳ್ಕೊಳ್ಬೇಡ, ಅವತ್ತು ಈ ಥರ ಕೆಟ್ಟ ಮಾತಾಡಿದೆ, ಅದರಿಂದ ನನಗೂ ಇಂಥ ಅನರ್ಥ ಆಯಿತು, ನಿನಗೂ ಎಲ್ಲ ಅನರ್ಥ ಆಯಿತು, ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವೆಲ್ಲ ಸಾಮೂಹಿಕವಾಗಿ ಎದುರಿಸುವಂತಾಯಿತು, ತಪ್ಪು ತಿಳ್ಕೊಬೇಡ, ಸಮಾಧಾನ ಮಾಡಿಕೋ ಅಂತ ಇಷ್ಟ ಹೇಳ್ಬೋದಿತ್ತು. ಕ್ಷಮಿಸು ನನ್ನನ್ನು ಅಂತ ಅನ್ಬೇಕಾಗಿಲ್ಲ ಅಂತ ಹೇಳ್ಬೋದು. ಅಂತೂ ಆ ಮಾತನ್ನು ಎಲ್ಲೂ ಬರೋದಿಲ್ಲ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಅದಕ್ಕೆಲ್ಲ ಉತ್ತರ ಇಲ್ಲದೇ ಇದ್ರು ಆನಂದ ರಾಮಾಯಣದಲ್ಲಿ ಅದಕ್ಕೆ ಮೊದಲಿಂದಲೂ ಉತ್ತರ. ಅದೇನಂದರೆ ರಾಮ ಸೀತೆಯರ ಮದುವೆ ಆದಮೇಲೆ ನಾರದರು ಅಲ್ಲಿಗೆ ಬರ್ತಾರೆ. ರಾಮ ಪತ್ನಿಯ ಜೊತೆಗೆ ಸುಖವಾಗಿ ಗೃಹಸ್ಥಾಶ್ರಮವನ್ನು ನೀನು ಆಚರಣೆ ಮಾಡ್ತಿದ್ದಿ, ಆದರೆ ನಿನ್ನ ಕರ್ತವ್ಯ ಬೇರೆಯೇ ಇದೆ, ರಾವಣಾದಿಗಳನ್ನು ರಾಕ್ಷಸರನ್ನು ನೀನು ಸಂಹಾರ ಮಾಡಬೇಕಾಗಿದೆ, ಅದಕ್ಕಾಗಿ ಪ್ರವೃತ್ತಿ ಮಾಡಬೇಕು ಅಂತ ಈ ರಾಜ್ಯಾಭಿಷೇಕದ ಘಟನೆ, ಕೈ ಮಂಥರೆಯರ ಬೋಧನೆ ಅದೆಲ್ಲಕ್ಕಿಂತ ಮೊದಲೇ ನಾರದರು ಹೇಳಿದ್ದು ಬಂದಿದೆ. ಇದು ಒಂದು. ಆಮೇಲೆ ರಾಮ ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಪ್ರಜೆಗಳೆಲ್ಲ ಗೋಳಾಡ್ತಿರ್ತಾರಲ್ಲ, ಆಗ ವಸಿಷ್ಠ ವಾಮದೇವ ಮೊದಲಾದ ಋಷಿಗಳು, ವಸಿಷ್ಠವೇ ಅಂತ ಕಾಣಿಸ್ತು ಅಲ್ಲಿ ಆನಂದ ರಾಮಾಯಣದಲ್ಲಿದೆ, ಅವರು ಪ್ರಜೆಗಳಿಗೆಲ್ಲ ಅದನ್ನು ಸಾಮೂಹಿಕವಾಗಿ ಬೋಧನೆ ಮಾಡಿದ್ರು ಅಂತಿದೆ. ಹಾಗಾಗಿ ಆನಂದ ರಾಮಾಯಣದ ಪ್ರಕಾರ ಇದು ಯಾವುದೂ ಕೂಡ ಒಂದು ಸಸ್ಪೆನ್ಸೇ ಆಗಿರಲಿಲ್ಲ. ಸೀತೆ ಕಾಡಿಗೆ ಹೋಗೋದಾಗಲಿ, ಸೀತೆ ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋಗೋದು, ಅವರಲ್ಲಿ ಸೀತೆ ಅಪಹಾರಕ್ಕೊಳಗಾಗೋದು, ರಾವಣಾದಿಗೆ ಹತ್ಯೆ ಆಗೋದು. ಸೀತೆ ಅಪಹಾರಕ್ಕೊಳಗಾಗ್ತಾಳೆ ಅಂತ ಪ್ರಜೆಗಳಿಗೆ ಗೊತ್ತಿರ್ಲಿಕ್ಕಿಲ್ಲ, ಆದರೆ ರಾವಣಾದಿಗೆ ಹತ್ಯೆಗಾಗಿ ರಾಮ ವನವಾಸಕ್ಕೆ ಹೊರಟಿದ್ದಾನೆ, ವನವಾಸಕ್ಕೆ ಹೋಗೋದ್ರಿಂದಲೇ ಆ ಕೆಲಸ ಆಗಬೇಕಾಗಿದೆ ಅಂತನ್ನೋದು ಪ್ರಜೆಗಳಿಗೆ ಮೊದಲಿಂದ ಗೊತ್ತಿತ್ತು. ಹಾಗಾಗಿ ಸೀತೆಗೂ ಕೂಡ ಅದು ರಾವಣನ ಹತ್ಯೆ ಆಗಬೇಕಾಗಿದೆ, ಅದಕ್ಕಾಗಿ ಇಷ್ಟೆಲ್ಲ ಆಗಬೇಕಾಗಿದೆ, ಇಷ್ಟೆಲ್ಲ ಪಾತ್ರಗಳನ್ನು ನಾವು ನಿರ್ವಹಿಸಬೇಕಾಗಿದೆ ಅಂತ ಅನ್ನೋದು ಆನಂದ ರಾಮಾಯಣದಲ್ಲಿ ಮೊದಲಿಂದಲೂ ಕೂಡ ಆ ಘಟನೆ ತೆರೆದುಕೊಂಡ್ಬಿಟ್ಟಿದೆ. ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ರಾಮನನ್ನ ಪರಮಾತ್ಮ ಅಂಥೇಳಿ, ಸೀತೆಯನ್ನು ಮಂಗಲ ದೇವತಾ ಅಂತ ಹೇಳಿ ವರ್ಣನೆ ಮಾಡಿದ್ದೆಲ್ಲ ಇದ್ದೇ ಇದೆ. ಅದು ಅಲ್ಲೇನು ಮುಚ್ಚಿಟ್ಟ ಸಂಗತಿ ಏನಲ್ಲ. ಅದು ವಿಶೇಷವಾಗಿ ಆನಂದ ರಾಮಾಯಣದಲ್ಲಿ ಅದನ್ನು ಮೊದಲಿಂದ ಹೇಳ್ಬಿಟ್ಟಿದೆ. ಮತ್ತು ತಾತ್ಪರ್ಯ ನಿರ್ಣಯದಲ್ಲಂತೂ ಆಚಾರ್ಯರು ಅದನ್ನು ಬೇಕಾದಷ್ಟು ಬಾರಿ ಅಂಬರಿಣಿ ಸೂಕ್ತದ ಅರ್ಥವನ್ನು ವಿವರಣೆ ಮಾಡುವಂಥ ತಮ್ಮದೊಂದು ಶ್ಲೋಕವನ್ನು ಉದಾಹರಣೆ ಕೊಟ್ಟು ಅವರು ಹೀಗೆ ಹೇಳ್ತಾರೆ. ಕ್ವ ಅಜ್ಞಾನ ಮಾಪದತಿ ಮಂದ ಕಟಾಕ್ಷ ಮಾತ್ರಾತ್ ಸದ್ಯಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ ದೇಜಾ ಹರೇಶ್ಚಿಮು ವಿಡಂಬನ ಮಾತ್ರ ಮೇದತ್ ವಿಕ್ರೀಡತೋ ಸುರ ನರಾದಿವರೇವ ತಸ್ಮಾತ್ ಅಹಂ ರುದ್ರೇಭಿರ್ ವಸುಭಿಸ್ತರಾಮಿ ಅಂತ ಅಂಬರಿಣಿ ಸೂಕ್ತ. ನಾನು ರುದ್ರನನ್ನು ರುದ್ರ ಪದವಿಗೆ ಏರಿಸಬಲ್ಲೆ, ಬ್ರಹ್ಮನನ್ನು ಬ್ರಹ್ಮ ಪದವಿಗೆ ಏರಿಸಬಲ್ಲೆ, ಇಳಿಸಬಲ್ಲೆ. ನನ್ನ ಹುಬ್ಬು ಒಂದು ಕೊಂಕು ಸ್ವಲ್ಪ ಕೊಂಕಿದ್ರೆ ಸಾಕು, ಇವರ ಸ್ಥಾನ ಪಲ್ಲಟರಾಗಬಲ್ಲರು ಅಂತ ಹೀಗೆ ಲಕ್ಷ್ಮೀದೇವಿಯಲ್ಲಿ ಹೇಳಿದ್ದೇನಿದೆ. ಅದರ ಅರ್ಥ ಈ ತಾತ್ಪರ್ಯ ನಿರ್ಣಯದ 5ನೇ ಶ್ಲೋಕದ 5ನೇ ಅಧ್ಯಾಯದ 36ನೇ ಶ್ಲೋಕದ್ದು. ಕ್ವ ಅಜ್ಞಾನಂ, ಎಲ್ಲಿ ಅಜ್ಞಾನ ಲಕ್ಷ್ಮೀದೇವಿಗೆ? ಅಜ್ಞಾನವೂ ಇಲ್ಲ, ಆಪತ್ತೂ ಇಲ್ಲ. ಮಂದ ಕಟಾಕ್ಷ ಮಾತ್ರ, ಅವಳ ಕಡೆಗಣ್ಣು ಸ್ವಲ್ಪ ಅದರಿದರೆ ಸಾಕು. ಅದು ಈ ಜಗತ್ತಿಗೆ ಸರ್ಗ ಅಂದರೆ ಸೃಷ್ಟಿ, ಸ್ಥಿತಿ ಅಂದರೆ ಪಾಲನೆ, ಮತ್ತು ಪ್ರಳಯ ಅಂದರೆ ನಾಶ, ಸಂಸ್ಕೃತಿ ಅಂದರೆ ಸಂಸಾರ, ಮೋಕ್ಷ, ಕೊನೆಯದಾಗಿ ಮೋಕ್ಷಕ್ಕೂ ಕೂಡ ಅವಳ ಅನುಗ್ರಹ ಬೇಕೇ ಬೇಕು. ದೇವ್ಯಾಹ ಹರೇಹೆ, ದೇವಿಗೂ ಈ ಅಜ್ಞಾನವಿಲ್ಲ, ಮತ್ತು ಹರಿಗೂ ಕೂಡ ಆ ಅಜ್ಞಾನ ಇಲ್ಲವೇ ಇಲ್ಲ. ಕಿವು ವಿಡಂಬನ ಮಾತ್ರ ಇವೆಲ್ಲ ಅವರು ವಿಡಂಬನೆ ಅಷ್ಟೇ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ಪ್ರಕಾರ ಅವ್ರು ನಡ್ಕೊಂಡ್ರು. ವಿಕ್ರೀಡತೋಹ, ಇಬ್ಬರದು ಅದು ಲೀಲೆ ಅದು. ಸುರನರಾದಿವ ದೇವ ತಸ್ಮಾತ್, ಸುರರಾಗಿ ಹುಟ್ಟಿದಾಗ ಸುರರಂತೆ, ನರರಾಗಿ ಹುಟ್ಟಿದಾಗ ನರರಂತೆ ಅವರು ಹೀಗೆ ವರ್ತನೆ ಮಾಡ್ತಾರೆ ಅಷ್ಟೆ. ಹಾಗಾಗಿ ಅವರಿಗೆ ಈ ಅಜ್ಞಾನ ಇತ್ಯಾದಿಗಳು ಯಾವುದೂ ಕೂಡ ಇಲ್ಲ. ಅವರು ಕೇವಲ ಲೀಲೆಗಾಗಿ ಇದನ್ನೆಲ್ಲ ತೋರ್ಪಡಿಸಿದರು. ಮನುಷ್ಯರಾಗಿ ಹುಟ್ಟಿದವರು ಅಂಥ ಸಂದರ್ಭದಲ್ಲಿ ಸ್ತ್ರೀ ಏನು ವರ್ತನೆ ಮಾಡ್ತಾರೆ?
ಅದು ಲಕ್ಷ್ಮಣನ ಮುಂದೆ ಹೇಳ್ತಾನೆ, ಸ್ತ್ರೀಯರು ಹೀಗೆ ಮಾತಾಡ್ತೀರಿ ನೀವು, ನೀವು ಸಂದರ್ಭ ಬಂದರೆ ನಿಮ್ಮ ಅನುಕೂಲಕ್ಕೆ ಅನುಸಾರವಾಗಿ ನೀವೇನೋ ಮಾತಾಡ್ತೀರಿ ಅಂತ ಲಕ್ಷ್ಮಣ ಅಲ್ಲೇ ಹೇಳ್ತಾನೆ. ಈಗ ಅದನ್ನ ಕೂಡಲೇ ಕೇಳ್ತೇವೆ ನಾವು ಶ್ಲೋಕಗಳನ್ನು. ಅಂಥ ಆಪತ್ತಿನ ಸಂದರ್ಭ ಬಂದಾಗ ವಿವೇಕ ಜ್ಞಾನ ಇದನ್ನೆಲ್ಲ ಕಳ್ಕೊಂಡು ಒಮ್ಮೆಲೆ ಹೇಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾರೆ ಸಾಮಾನ್ಯ ಮನುಷ್ಯರು, ಅದರಲ್ಲೂ ಸ್ತ್ರೀಯರು ಅಂತನ್ನೋದನ್ನೆಲ್ಲ ಅವಳು ಆ ಥರ ಆಚರಣೆ ಮಾಡಿ ತೋರಿಸಿಲ್ಲ ಅಷ್ಟೆ. ಮತ್ತೆ ಇನ್ನೊಂದನ್ನ ಅದು ಮೇಲಿಂದ ಮೇಲೆ ಹೇಳ್ತಿರ್ತೇನೆ ನಾನು, ನೀವು ವಿದ್ವಾಂಸರಿದ್ದೀರಿ ಅದನ್ನು ಗಮನಿಸಿ ನೋಡಿ. ಅದೇನೆಂದರೆ, ಅದು ಮೊನ್ನೆ ಒಂದ್ಸರಿ ಬೆಂಗಳೂರಿಗೆ ಹೋದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಭಗವಂತನ ಎಲ್ಲ ಕ್ರಿಯೆಗಳು ಅಭಿನ್ನ ಅಂತೇವಲ್ಲ, ಅದು ಹೇಗೆ ಅಭಿನ್ನ? ದ್ವಾರಕೆಯನ್ನು ಬಿಟ್ಟು ಮಥುರೆಯನ್ನು ಬಿಟ್ಟು ಓಡಿ ಹೋದ ಜರಾಸಂಧನಿಗೆ ಹೆದರಿ, ಆ ಕ್ರಿಯೆ, ಆಮೇಲೆ ಪಟ್ಟಾಭಿಷೇಕ ಮಾಡಿಕೊಂಡ ಕ್ರಿಯೆ, ರುಕ್ಮಿಣಿಯನ್ನು ಮದುವೆ ಆದ ಕ್ರಿಯೆ, ಇವೆಲ್ಲನೂ ಅಭಿನ್ನ ಅಂದ್ರೆ ಏನರ್ಥ ಅಂತ ಸುಮ್ಮನೆ ಯಾರೋ ಕೇಳಿದ್ರು. ಅದು ಅವ್ರು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ಲಿಕ್ಕೆ ನನಗೆ ತಿಳಿಲಿಲ್ಲ. ಆದರೆ ನಾನೇನು ಅಭಿಪ್ರಾಯಪಟ್ಟಿದ್ದೆ ಹಿಂದೊಂದ್ಸರಿ ಹೇಳಿದ್ದೆ, ನಾ ಆಚಾರ್ಯ ಇದ್ದಾರೆ ಅಂತ ಅವ್ರ ಎದುರಿಗೆ ಒಂದ್ಸರಿ ಹೇಳ್ತೇನೆ. ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆ ಏನಿದೆ, ನಾವು ಮದುವೆ ಮಾಡ್ಕೊಳ್ಳೋ ಕ್ರಿಯೆ, ಹೆಂಡತಿಯನ್ನು ಕಾಮಿಸುವ ಪ್ರೇಮಿಸುವ ಕ್ರಿಯೆ, ಹೆಂಡತಿ ಎಲ್ಲರೂ ಹೋದಾಗ ವಿಲಾಪ ಮಾಡುವ ಕ್ರಿಯೆ, ಯಾರು ಸತ್ತಾಗ ಅಳುವ ಕ್ರಿಯೆ, ಹುಟ್ಟಿದಾಗ ನಗುವ ಕ್ರಿಯೆ, ಇವೆಲ್ಲ ಏನು ನಮ್ದೇನಿದೆ, ಇವೆಲ್ಲ ಕ್ರಿಯೆಗಳು ಬೇರೆ ಬೇರೆ ಉದ್ದೇಶದಿಂದ ಪ್ರೇರಿತ. ಇವೆಲ್ಲ ಅದಕ್ಕೆ ಹಿನ್ನೆಲೆ ಬೇರೆ ಬೇರೆ, ಮತ್ತು ಬೇರೆ ಬೇರೆ ಕರ್ಮಗಳು ಬೇರೆ ಬೇರೆ. ನಮ್ಮ ಉತ್ಪತ್ತಿನೇ ಕರ್ಮದಿಂದ ಪ್ರೇರಿತವಾದದ್ದು, ಅದರಲ್ಲೂ ನಮ್ಮ ಪ್ರತಿಯೊಂದು ಕೆಲಸಗಳು ಕೂಡ ಕರ್ಮದಿಂದ ಪ್ರೇರೇಪಿತವಾದದ್ದು, ಪ್ರಾರಬ್ಧ ಕರ್ಮದಿಂದ ಪ್ರೇರೇಪಿತ ಆದದ್ದು. ಭಗವಂತನ ಯಾವ ಕರ್ಮನೂ ಕೂಡ ಯಾವ ಪ್ರಾರಬ್ಧ ಕರ್ಮದಿಂದಲೂ ಪ್ರೇರೇಪಿತ ಅಲ್ಲ. ಹಾಗಾಗಿ ಅವನ ಕ್ರಿಯೆಗಳು ಅಭಿನ್ನ ಅಂತ ಏನರ್ಥ? ಎಲ್ಲ ಕ್ರಿಯೆಗಳು ಕೂಡ ಕ್ರಿಯೆಗಳ ಉದ್ದೇಶ ಒಂದೇ ಅಂತ. ಇದು ಆಚಾರ್ಯರ ಸವಿಶೇಷಾಭೇದವಾದ ಏನಿದೆ, ಕ್ರಿಯೆಗಳು ಗುಣಗಳು ಸವಿಶೇಷಾಭಿನ್ನ ಅನ್ನುವಂಥ ಸವಿಶೇಷಾಭೇದವಾದ ಏನಿದೆ, ಅದಕ್ಕೆ ಇದು ಹತ್ತಿರ, ಶಾಬ್ದಿಕವಾಗಿ ಹತ್ತಿರ ಅಂತ ನಾನು ಭಾವಿಸ್ತೇನೆ. ನೀವು ವಿದ್ವಾಂಸರಿದ್ದರೆ ಅದನ್ನ ಆಲೋಚನೆ ಮಾಡಿ ನೋಡಿ. ಕ್ರಿಯೆಗಳ ಅಭಿನ್ನ ಅಂದ್ರೆ ಏನಂದ್ರೆ ಎಲ್ಲ ಕ್ರಿಯೆಗಳ ಉದ್ದೇಶ ಒಂದೇ. ಹಾಗಾಗಿಯೇ ಆಚಾರ್ಯ ಕೃಷ್ಣ ಜರಾಸಂಧನಿಗೆ ಹೆದರಿ ಮಧುರೆಯನ್ನು ಬಿಟ್ಟೇನು ಓಡಿ ಹೋದ್ನಲ್ಲ, ಅದು ಅವನು ವೈಭವವನ್ನು ತೋರಿಸ್ತ. ಅದಕ್ಕಾಗಿ ಉತ್ತರ ಪ್ರದೇಶದಲ್ಲಿ ಅವನು ರಣಛೋಡ್ಜಿ ಅಂತ ಹೊಗಳ್ತಾರೆ. ಈ ನಾವೆಲ್ಲರೂ ಓಡಿ ಹೋಗಿದ್ರೆ ಹೇಗೆ ಅವ್ನು ನಮ್ಮನ್ನು ಹಂಚಿಕೊಳ್ಳಿ ಅಂತ ನಿಂದನೆ ಮಾಡ್ತಿದ್ರು ಎಲ್ಲರೂ. ಅವನಂತ ಪರಾಕ್ರಮ ಅಂದ್ರೆ ಗೊತ್ತಿದೆ ನಮ್ಗೆ ಅಂತ ಅಂತಿದ್ರು. ಆದರೆ ಅವನು ಜರಾಸಂಧನಿಗೆ ಹೆದರಿ ಓಡಿ ಹೋದಂತೆ ತೋರಿಸ್ಕೊಂಡ. ಅದು ಅವನ ಲೀಲೆ. ಅವನು ಜರಾಸಂಧನಿಗೆ ಹೆದರಿ ಓಡಿ ಹೋದ ಕ್ರಿಯೆ, ರುಕ್ಮಿಣಿಯನ್ನು ಮದುವೆ ಆದ ಕ್ರಿಯೆ, ಮತ್ತೆ ಯಾರನ್ನೋ ಕೊಂದ ಕ್ರಿಯೆ, ಮತ್ತೆ ಯಾರನ್ನೋ ಪಾಲನೆ ಮಾಡಿದ ಕ್ರಿಯೆ, ಗಜೆಯನ್ನು ಉಳಿಸಿದ ಕ್ರಿಯೆ, ದುರ್ಯೋಧನ ದುರಹಂಕಾರವನ್ನು ಇಳಿಸಿದ ಕ್ರಿಯೆ, ಅವೆಲ್ಲ ಕ್ರಿಯೆನೂ ಕೂಡ ಅವುಗಳ ಉದ್ದೇಶ ಒಂದೇ, ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣ, ಮತ್ತು ಯಾವುದೇ ಪ್ರಾರಂಭ ಕರ್ಮದ ಹಿನ್ನೆಲೆ ಇಲ್ಲ ಯಾವ ಕರ್ಮಕ್ಕೂ. ಹಾಗಾಗಿ ಅವು ಸವಿಶೇಷಾಭಿನ್ನ ಅಂತ ಅರ್ಥ, ಅಥವಾ ಸವಿಶೇಷಾಭಿನ್ನ ಅನ್ನೋದಕ್ಕೆ ಇದು ಒಂದು ಅರ್ಥ. ನೀವು ಯಾವುದನ್ನು ಉಚಿತ ಅಂತ ಭಾವಿಸ್ತೀರಿ ಅದನ್ನು ನೋಡಿ. ಹಾಗೆ ಇವರು ಏನೇ ಕ್ರಿಯೆ ಮಾಡಿದರು, ಸೀತೆ ಆ ಕ್ಷಣದಲ್ಲಿ ಉದ್ವಿಗ್ನಳಾಗಿ ಏನೋ ಮಾತಾಡಿಬಿಟ್ಲು, ಆ ಕ್ರಿಯೆ. ಪರಮಾತ್ಮನ ಕೂಡ ಮೋಹ ಹೊಂದಿದ, ಮುಂದೆಲ್ಲ ಕಲ್ಲು ಕರಗುವಂತೆ ರಾಮ ದುಃಖ ಪಡ್ತಾನೆ. ಈ ವಾಲ್ಮೀಕಿ ರಾಮಾಯಣಕ್ಕಿಂತ ಬಹುಭೂತಿಯ ಉತ್ತರ ರಾಮಚರಿತದಲ್ಲಿ ಆ ಕರುಣರಸ ಓತಪ್ರೋತವಾಗಿ ಹರಿದಿದೆ. ರಾಮನಂತ ಧೀರೋದಾತ್ತ ನಾಯಕ ಅಷ್ಟೊಂದು ಕರುಣಾರಸವನ್ನು ಹೇಗೆ ಪ್ರದರ್ಶನ ಮಾಡಿದ ಅಂತ ಅನಿಸ್ತದೆ ನಮಗೊಮ್ಮೆ. ಅದು ಕೃಷ್ಣನ ಚರಿತ್ರೆಯಲ್ಲಿ ಅಂತ ಕಂಡು ಬರೋದಿಲ್ಲ ಅಂತ ಅಷ್ಟಲ್ಲ. ಅಂತೂ ಅವ್ರು ಮಾಡುವ ಪ್ರತಿಯೊಂದು ಕ್ರಿಯೆನೂ ಕೂಡ ಒಂದೇ ಉದ್ದೇಶವುಳ್ಳದ್ದು. ಅದೆಲ್ಲನೂ ಕೂಡ ಅವನು ಲೀಲೆನೆ. ಏನು ಮಾಡಿದ್ರು ಅವನು ಲೀಲೆನೆ. ಯುದ್ಧ ಭೂಮಿಯನ್ನು ಬಿಟ್ಟು ಓಡಿದ್ರೂ ಲೀಲೆ, ಯುದ್ಧದಲ್ಲಿ ಗೆದ್ದರೂ ಲೀಲೆ, ಮದುವೆ ಆದರೂ ಲೀಲೆ, ಹೆಂಡತಿಯನ್ನು ಸೀತೆಯನ್ನು ಪರಿತ್ಯಾಗ ಮಾಡಿದ್ರು ಅದು ಅವನು ಲೀಲೆನೆ ಅನ್ನೋದಕ್ಕಾಗಿ ಇವೆಲ್ಲ ವರ್ಣನೆ. ಅದು ವೇದದ ವಿಸ್ತಾರ ಈ ರಾಮಾಯಣ ಆದ್ದರಿಂದ ಆ ವೇದಗಳಲ್ಲಿ ಭಗವಂತನ ಸಗುಣತ್ವ, ಭಗವಂತ ಗುಣ ಪರಿಪೂರ್ಣ ಅನ್ನುವಂಥ ವರ್ಣನೆ ಏನಿದೆ ಅದರ ವಿಸ್ತಾರವಾದ ವರ್ಣನೆ ಇದೆಲ್ಲ. ನಮಗೆ ಅರ್ಥ ಆಗುವಂಥ ಭಾಷೆ ಅಷ್ಟೇ ಇದೆ ಅಂತ ನನ್ನ ವಿಶ್ಲೇಷಣೆ. ಹಾಗಾಗಿ ಅವರಿಗೆ ಸೀತೆಗಾಗಲಿ ರಾಮನಿಗಾಗಲಿ ಯಾವುದೇ ಅಜ್ಞಾನ ಇಲ್ಲವೇ ಇಲ್ಲ. ಯಾಮ್ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ. ಪರೇಶಃ ಪರಮಾತ್ಮನಾದಂಥ ವಿಷ್ಣು ಯಾವ್ಯಾವ ಲೀಲೆಯನ್ನು ಯಾವ್ಯಾವ ಸಂದರ್ಭದಲ್ಲಿ ತೋರಿಸ್ತಾನೆ, ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಅವನೇನು ನಾಟಕ ಆಡ್ತಾನ ಅದರಲ್ಲಿ ಇರುವುದು ಒಂದು ಪಾತ್ರ ಇದ್ದದ್ದೇ ಯಾವತ್ತು. ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾಹ. ಇವನು ನಿರ್ದೋಷ, ಅವಳು ನಿರ್ದೋಷರು. ಅವರಿಗೆ ದೋಷ ಅನುರಪಿ ವಿಚಿಂತ್ಯ. ಸ್ವಲ್ಪವೂ ಕೂಡ ದೋಷವನ್ನು ಅವರಲ್ಲಿ ನಾವು ಶಂಕೆ ಮಾಡಬಾರ್ದು. ಅದಕ್ಕೆ ಅದೇ ಕಾರಣದಿಂದಾಗಿ ಆಚಾರ್ಯ ಮೊನ್ನೆ ಅದನ್ನೆಲ್ಲ ಸ್ಪಷ್ಟಪಡಿಸಿದ್ರು ನಿನ್ನೆಲ್ಲ ಮುಂದಿನ ದಿವಸ. ರಾಮ ಕಪಿಗಳ ಸೈನ್ಯವನ್ನು ಅವಲಂಬಿಸಿಕೊಂಡದ್ದು, ಆ ಮೂಲಕ ಸೀತೆಯನ್ನು ಅನ್ವೇಷಣೆ ಮಾಡಿದ್ದು, ಇದ್ಯಾವುದು ಕೂಡ ಆತನ ಅಸಹಾಯಕತೆಯನ್ನು ತೋರಿಸೋದಿಲ್ಲ. ಇದೆಲ್ಲ ಶಾಸ್ತ್ರ ರಾಮಾಯಣಾದಿ ಕಾವ್ಯಗಳನ್ನು ಈ ಹಿನ್ನೆಲೆಯಲ್ಲಿ ಓದಬೇಕಾಗ್ತದೆ. ರಾಮ ಕರಗಿ ಕಣ್ಣೀರಿಟ್ಟ, ದುಃಖಪಟ್ಟ,
ಅವನಿಗೆ ಈ ಕಪಿಗಳೆಲ್ಲ ಸಹಾಯ ಮಾಡಿ ಸೀತೆಯನ್ನು ದೊರಕಿಸಿಕೊಟ್ರು ಅಂತೇಳಿ ನಾವು ಅದರ ವಾಕ್ಯಾರ್ಥವನ್ನು ತಗೊಂಡ್ರೆ ನಾವು ದಡ್ಡರೇ ಆಗ್ತೀವಿ. ಅದಕ್ಕೆ ಇನ್ನೂ ಹೆಚ್ಚಿನ ಶಬ್ದನೇ ಪ್ರಯೋಗ ಮಾಡಬೇಕಷ್ಟೇ. ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ ಯಾವುದನ್ನು ಓದಿದ್ರು ಅದರಲ್ಲಿ ಮೂಲತಃ ವಿಶೇಷವಾಗಿ ಆನಂದ ರಾಮಾಯಣದಲ್ಲಿ ಈಗಾಗಲೇ ಅದನ್ನು ಹೇಳಿದೆ. ಈ ಸಂಗತಿ, ಈ ಸಂಚೆಲ್ಲ ಮೊದಲೇ ಯೋಜಿತವಾಗಿತ್ತು. ರಾಮ ಲಕ್ಷ್ಮಣ ಸೀತೆ ಎಲ್ಲರಿಗೂ ಕೂಡ ಮೊದಲೇ ಗೊತ್ತಿತ್ತು ಎಲ್ಲನೂ ಏನಾಗಬೇಕಂತ ಅನ್ನೋದು. ಹಾಗಾಗಿ ರಾಮನಿಗಾಗಲಿ ಸೀತೆಗಾಗಲಿ ಯಾವುದೇ ದೋಷವೂ ಇಲ್ಲ, ಯಾವುದೇ ಕುಂದು ಇಲ್ಲ, ಕೊರತೆನೂ ಇಲ್ಲ. ಆದ್ದರಿಂದ ಅವನು ಈ ಕಪಿಗಳ ಸಹಾಯವನ್ನು ತಗೊಳ್ಬೇಕಾಗೇ ಇಲ್ಲ. ಕಪಿಗಳ ಸಹಾಯವನ್ನು ಯಾಕೆ ತಗೊಂಡ? ಮೊನ್ನೆ ಆಚಾರ್ಯವನ್ನು ಚೆನ್ನಾಗೇ ಹೇಳಿದರು. ರಾವಣ ದುರಹಂಕಾರಿಯಾಗಿದ್ದ. ಈ ನರರು ವಾನರು ನನಗೇನು ಮಾಡಬಲ್ಲರು ಅಂತ ಅವನು ದುರಹಂಕಾರ. ಮನುಷ್ಯನ ದುರಹಂಕಾರ ಮಿತಿ ಮೀರಿದರೆ, ಪಾಪದ ಕೂಡ ತುಂಬಿದರೆ ತೀರಾ ಕ್ಷುದ್ರ ಆಗುವಂಥ ವಸ್ತುನು ಕೂಡ ನಿನಗೆ ಹಂತಕ್ಕಾಗ್ತದೆ ಅಂತ ಅವನು ಮನುಷ್ಯನಿಗೊಂದು ಪಾಠ. ಅದು ರಾಮಾಯಣವನ್ನು ಓದುವಂಥ ನಮ್ಮಂಥ ಹುಲುಮಾನವರೇನಿರ್ತಾರೆ ಅವರಿಗೆ ಅದೊಂದು ಪಾಠ. ಎಂತೆಂಥ ದೇವಾನುದೇವತೆಗಳು ಅವನಿಗೆ ಏನೂ ಮಾಡಲಿಕ್ಕಾಗಿರಲಿಲ್ಲ. ಆತ ರಾವಣ ಬಂದರೆ ನದಿ ಹರಿಯೋದನ್ನು ನಿಲ್ಲಿಸ್ತಿತ್ತಂತೆ, ವೃಕ್ಷಗಳು ಚಲಿಸೋದನ್ನು ನಿಲ್ಲಿಸ್ತಿದ್ವಂತು ಅಂತಿದೆ. ರಾವಣ ಸೀತೆಯನ್ನು ಎತ್ಕೊಂಡು ಸಮುದ್ರವನ್ನು ಹಾರಿ ಹೊರಟಾಗ ಸಮುದ್ರ ಕ್ಷಣ ಸ್ತಬ್ಧ ಆಯಿತು ಅಂತಿದೆ. ಅಂಥ ಪರಾಕ್ರಮ ಅವನು. ಅಂಥವನು ಕ್ಷುಲ್ಲಕರಾದಂಥ ಕಪಿಗಳಿಗೆ ಮನುಷ್ಯರಿಗೆ ಬಲಿ ಆಗಬೇಕಾಯ್ತು ಅಂತನ್ನೋದೇನಿದೆ ಅದು. ಆ ಕಪಿಗಳು ಯಾರು ಕ್ಷುದ್ರರಲ್ಲ. ಯಾವ ದೇವತೆಗಳನ್ನು ಆತ ಅವರು ದೇವತೆಗಳಾಗಿದ್ದಾಗ ಸೋಲ್ಸಿದ್ನೋ ಅದೇ ದೇವತೆಗಳು ಕಪಿಗಳಾಗಿ ಹುಟ್ಟಿ ಅವನನ್ನು ಸೋಲಿಸಿಬಿಟ್ರು. ಅವನನ್ನು ಪರಾಭೂತನನ್ನಾಗಿ ಮಾಡಿದರು. ಹನುಮಂತ ಅವನು ಎದೆ ಮೇಲೆ ಬುದ್ಧಿದ. ಮೂಲದ ರೂಪದಲ್ಲಿ ವಾಯುದೇವ ಆ ರಾವಣನನ್ನು ಸೋಲಿಸಿದ ಉದಾಹರಣೆ ಇಲ್ಲ. ಅಥವಾ ರಾವಣನಿಗೂ ವಾಯುದೇವನಿಗೂ ಮುಖ್ಯ ಪ್ರಾಣನಿಗೂ ಯುದ್ಧ ಆಗಿದ್ದ ಘಟನೆಯನ್ನು ನಾವು ಕೇಳೋದಿಲ್ಲ. ಇಂದ್ರ ವರುಣಾದಿಗಳ ಜೊತೆ ಯಮನ ಜೊತೆ ಯುದ್ಧ ಆಗಿತ್ತು. ಮುಖ್ಯ ಪ್ರಾಣನ ಜೊತೆ ಯುದ್ಧ ಆಗಿದ್ದ ವರ್ಣನೆ ಎಲ್ಲಿ ನಾವು ಕೇಳೋದಿಲ್ಲ. ಆದರೂ ಹನುಮಂತ ಅವನ ಎದೆ ಮೇಲೆ ಬುದ್ಧಿ ಅವನ ದುರಹಂಕಾರವನ್ನು ನಿರ್ಮೂಲನೆ ಮಾಡಿದ. ಇದೆಲ್ಲ ಮನುಷ್ಯನಿಗೆ ಪಾಠ ಏನಂದ್ರೆ, ನೀವು ನಿಮ್ಮ ಹಂತವನ್ನು ಮೊದಲನೇದಾಗಿ ಪರಸ್ತ್ರೀ ಸಂಘ ಮಾಡಿದರೆ, ಕೆಟ್ಟ ಕಣ್ಣು ಬೀರಿದರೆ, ದುರಹಂಕಾರ ಮಿತಿ ಮೀರಿದರೆ, ಸಾಧು ಸಿದ್ಧರಿಗೆ ತೊಂದರೆ ಕೊಟ್ಟರೆ, ತೀರಾ ಕ್ಷುದ್ರ ಅನ್ಸ್ಕೊಂಡಂಥ ಸಂಗತಿಗಳು ಕೂಡ ನಿಮಗೆ ವಿರೋಧಿಗಳಾಗ್ತವೆ, ನಿಮ್ಮನ್ನು ತಿಂದು ಮುಗಿಸ್ತವೆ ಅಂತ ಅದೊಂದು ಪಾಠ. ಅದು ಅದಕ್ಕಾಗಿ ಕಪಿಗಳ ಸಹಾಯ ತಗೊಂಡ. ವಾಸ್ತವಿಕವಾಗಿ ಅವನಿಗೆ ಕಪಿಗಳ ಸಹಾಯ ಬೇಕಾಗಿಲ್ಲ. ಅದಕ್ಕಾಗಿ ಅವನು ಎಷ್ಟೋ ಸರಿ ನಾನು ಆಲೋಚನೆ ಮಾಡಿದ್ದೆ, ವೈಕುಂಠದಲ್ಲೇ ಕೂತ್ಕೊಂಡು ಅಲ್ಲಿಂದಲೇ ಒಂದು ಬಾಂಬ್ ಒಗೆದಂತೆ. ಅಣುಬಾಂಬ್ ಒಗೆದಾಗ ಹೇಗೆ ನಾಶ ಆಗಿಬಿಡ್ತು. ಆಚಾರ ಮುನ್ನೆ ಅದನ್ನೇ ಹೇಳಿದ್ರು. ಬೇಕಾದ ದೊಡ್ಡ ದೊಡ್ಡ ಅಣುಬಾಂಬ್ಗಳು ಈಗಿವೆ. ಅದನ್ನೇ ಒಗೆದು ನಾವು ಬೇರೆ ಬೇರೆ ದೇಶಗಳನ್ನು ಧ್ವಂಸ ಮಾಡಬಲ್ಲೇವಲ್ಲ, ಹಾಗೆ ರಾಮನು ಮಾಡ್ಬೋದಿತ್ತು. ಅಲ್ಲೇ ಕುತ್ಕೊಂಡು ಮಾಡ್ಬೋದಿತ್ತಲ್ಲ ವೈಕುಂಠದಲ್ಲೇ. ಈ ರಾಮಾವತಾರ ಕೃಷ್ಣಾವತಾರ ಆದಿಗಳು ಯಾಕೆ ಅಂತಂದ್ರೆ, ಆ ವೇದದಲ್ಲಿ ಹೇಳಿದ ಸಂಗತಿ ಏನಿದೆ ಅದು ವೇದದ ವಿಸ್ತಾರವಾದಂತಹ ರಾಮಾಯಣ ಮಹಾಭಾರತಾದಿಗಳಿಂದ ನಮಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕು. ಒಂದ್ಸರಿ ವೇದ ಪುಸ್ತಕ ನಾನು ತೆಗೆದು ಕಣ್ಣೆದುರು ಇಟ್ಕೊಂಡ್ರೆ ಅದೇನೋ ಅರ್ಥನೇ ಆಗೋದಿಲ್ಲ ನಮ್ಮಂಥವ್ರಿಗೆ, ಎಷ್ಟು ಓದಿದ್ರು ಕೂಡ. ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳಲಿಕ್ಕಾಗಿ ಇದೆಲ್ಲ. ಹಾಗಾಗಿ ಕಪಿಗಳ ಸಹಾಯ ಇದೆಲ್ಲವೂ ಕೂಡ ಆತನ ಲೀಲೆಯ ಒಂದು ಭಾಗ ಅಂತ ತಿಳ್ಕೊಳ್ಬೇಕು. ರುಕ್ಮಿಣಿಯನ್ನು ಮದುವೆ ಆಗಿದ್ದು 16,108 ಜನ ಮದುವೆ ಆಗಿದ್ದು, ಮದುವೆ ಆಗದೇ ಲಕ್ಷಾಂತರ ಗೋಪಸ್ತ್ರೀಯರನ್ನು ಮೋಹಿಸಿದ್ದು, ಅವ್ರು ಯಾರನ್ನೋ ಪರಿತ್ಯಾಗ ಮಾಡಿದ್ದು, ಆಮೇಲೆ ಸೀತೆಯನ್ನು ಪರಿತ್ಯಾಗ ಮಾಡಿದ್ದು, ಕಣ್ಣೀರಿಟ್ಟಿದ್ದು ಎಲ್ಲನೂ ಕೂಡ ಅವನ ಅತ್ಯಂತ ಭಿನ್ನವಾದಂಥ ಕ್ರಿಯೆಗಳಿವೆಲ್ಲ. ಎಲ್ಲದರ ಉದ್ದೇಶ ಒಂದೇ. ಹೀಗೆ ಯಾವುದೇ ದೋಷ ಅವಳಿಗೆ ಇಲ್ಲದೇ ಇದ್ರೂ ಕೂಡ ಅವು ಈ ರೀತಿಯಾಗಿ ಆ ಲಕ್ಷ್ಮಣನಿಗೆ ಮಾತಾಡಿದ್ಲು. ನೀನೇನಾದರೂ ನನ್ನ ಮಾತನ್ನ ಸ್ವೀಕಾರ ಮಾಡದೇ ಇದ್ರೆ ನಾನು ಇಲ್ಲೇ ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ. ರಾಮಂ ವಿನಾ ಕ್ಷಣಮಪಿ ನೈವ ಜೀವಾಮಿ ಭೂತಲೆ, ನಾನು ಪ್ರಾಣವನ್ನು ಬಿಟ್ಟು ಬಿಡ್ತೇನೆ ಅಂದ್ಲು. ಉತ್ತರಂ ನೋತ್ಸಹೇ ವಕ್ತುಂ ದೈವತಂ ಭವತಿ ಮಮ, ನೀನು ನನಗೆ ದೇವತೆ, ಹಾಗಾಗಿ ನಿನಗೆ ಯಾವುದೇ ಉತ್ತರ ಕೊಡ್ಲಿಕ್ಕೆ ನನಗೆ ಆಸಕ್ತಿನೇ ಇಲ್ಲ ಅಂದವನು ಲಕ್ಷ್ಮಣ. ಸ್ತ್ರೀಯರು ಸಾಮಾನ್ಯವಾಗಿ ಈ ಥರ ಜಗತ್ತಿನಲ್ಲಿ ಮಾತಾಡೇ ಆಡ್ತಾರೆ, ನನಗೆ ಗೊತ್ತಿದೆ ಅಂದವನು ಲಕ್ಷ್ಮಣ. ಸ್ವಭಾವಸ್ವೈಷ ನಾರೀಣಾಂ ಲೋಕೇಶು ದೃಶ್ಯತೆ ಏವಂ ಲೋಕೇಶು ದೃಶ್ಯತೆ, ಅಂಥದೇ ಸ್ವಭಾವವನ್ನು ನೀನು ಕೂಡ ತೋರ್ಪಡಿಸಿದ್ದೆ. ವಿಮುಕ್ತ ಧರ್ಮಾಹ, ಅವರು ಧರ್ಮಹೀನರು. ಇದು ಎಲ್ಲ ಸ್ತ್ರೀಯರಿಗೂ ಅನ್ವಯ ಆಗುವಂಥದ್ದು ಏನಲ್ಲ, ಸಾಮಾನ್ಯ ಸ್ತ್ರೀಯರಿಗೂ ಅನ್ವಯ ಆಗುವಂಥದ್ದು. ಚಪಲ ಚಿತ್ತರು, ಚಂಚಲವಾದ ಮನಸ್ಸು, ತೀಕ್ಷ್ಣವಾದ ಸ್ವಭಾವ. ಭೇದಕರಾಹ, ಬಂಧುಗಳಲ್ಲಿ ಪರಸ್ಪರ ಒಡಕು ಮಾಡುವುದು ಅವ್ರ ಕೆಲಸ ಅಂತ. ನ ಸಹೇ ಈದೃಶಂ ವಾಕ್ಯಂ ವೈದೇಹಿ ಜನಕಾತ್ಮದೆ, ನೀನು ಆಡಿದಂಥ ಇಂಥ ಮಾತನ್ನ ನಾನು ಸಹಿಸಿಕೊಳ್ಳಾರೆ. ಕಾಯಿಸಿದ ಬಾಣಗಳಿಂದ ನನ್ನ 2 ಕಿವಿಗಳನ್ನು ಸಿವಿದಂತಾಗಿದೆ ಅಂದ ಲಕ್ಷ್ಮಣ. ನೀನು ಯಾವ ಮಾತನ್ನು ಆಡಿದ್ದಿ ನನ್ನ ಬಗ್ಗೆ, ಕಠಿಣವಾದ ಮಾತುಗಳನ್ನ, ಅದಕ್ಕೆ ಅರಣ್ಯದಲ್ಲಿರುವಂಥ ಎಲ್ಲ ಪ್ರಾಣಿಗಳು ಕೂಡ ಕೇಳಲಿ, ಅವು ಇವಕ್ಕೆ ಸಾಕ್ಷಿಗಳಾಗಿರಲಿ.
ಸರ್ವೇ ಸಾಕ್ಷಿಭೂತಾಃ ವನಚರಾಃ ಧಿಕ್ವಾ ಮಧ್ಯೆ ವಿನಶ್ಯಂತೀಂ ಯನ್ನಾಮೇವಂ ವಿಶಂಕತೆ ಸ್ತ್ರೀತ್ವಂ ದುಷ್ಟಂ ಸ್ವಭಾವೇನ ಗುರುವಾಕ್ಯೆ ವ್ಯವಸ್ಥಿತಂ. ಸಾಮಾನ್ಯವಾಗಿ ಸ್ತ್ರೀಯರ ಸ್ವಭಾವ ದುಷ್ಟವಾಗಿರ್ತದೆ. ಗುರುವಿನ ಅಂದ್ರೆ ಅಣ್ಣನಾದಂಥ ರಾಮನ ಆಜ್ಞಾನುಸಾರವಾಗಿ ನಾನು ಇಲ್ಲಿ ವರ್ತನೆ ಮಾಡ್ತಿದ್ರೆ ನೀನು ನನಗೆ ಈ ಥರ ನಿಂದನೆ ಮಾಡಿದ್ದೆ, ನಿನಗೆ ಧಿಕ್ಕಾರ ಇರಲಿ, ನಿನಗೂ ಇದರಿಂದ ತೊಂದರೆ ಆಗ್ತದೆ, ನೀನು ಇದರಿಂದ ಹಾಳಾಗ್ತೀಯ ಅಂದ ಅವನು ಲಕ್ಷ್ಮಣ. ಗಮಿಷ್ಯೆ ಯತ್ರ ಕಾಕುತ್ಸ್ಥಃ, ರಾಮ ಇದ್ದಲ್ಲಿ ಹೋಗ್ತೇನೆ. ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರಾಹ ವನದೇವತಾಃ, ಎಲ್ಲ ವನದೇವತೆಗಳು ನಿನ್ನ ರಕ್ಷಣೆ ಮಾಡಲಿ. ಹೀಗೆ ಲಕ್ಷ್ಮಣ ಮಾತಾಡ್ತಿದ್ದಾಗಲೇ ಅವನಿಗೆ ಅನೇಕ ಅಪಶಕನಗಳು ಕಾಣಿಸಿದವಂತೆ. ಅದನ್ನೆಲ್ಲ ಅವನು ಹೇಳಿದ ಸೀತೆಗೆ. ರಾಮನ ಜೊತೆಗೆ ನಾನು ಮರಳಿ ಆಶ್ರಮಕ್ಕೆ ಬಂದಾಗ ನಿನ್ನನ್ನು ನೋಡ್ತೇನೋ ಇಲ್ಲೋ ಅಂತ ಸಂದೇಹ ನನಗಾಗಿದೆ ಅಂತ ನನಗೆಲ್ಲ ಗೊತ್ತಾಗಿತ್ತು. ಮತ್ತೆ ಅವರು ತೀಕ್ಷ್ಣವಾಗಿ ಪ್ರವೇಶ ಮಾಡಿದ್ನು. ಗೋದಾವರಿಂ ವಾ ಪ್ರವೇಕ್ಷ್ಯಾಮಿ ವಿನಾ ರಾಮೇಣ ಲಕ್ಷ್ಮಣ ಆಬಂಧಿಷ್ಯೆ ವಾ ಅಥಚಕ್ಷೆ ವಿಷಮೇ ದೇಹಮಾತ್ಮನಃ. ನೀನೀಗ ಹೋಗದೇ ಇದ್ರೆ, ರಾಮನನ್ನು ರಕ್ಷಣೆ ಮಾಡ್ಲಿಕ್ಕಾಗಿ ನೀನು ಹೋಗದೇ ಇದ್ರೆ ನಾನು ಗೋದಾವರಿ ನದಿಗಾದರೂ ಹಾರ್ಕೊಂಡು ಸತ್ತೋಗಿಬಿಡ್ತೇನೆ. ಆಬಂಧಿಷ್ಯೆ, ಕುತ್ತಿಗೆ ನೇಣು ಬಿಗಿದ್ಕೊಂಡು ಸತ್ತೋಗಿಬಿಡ್ತೇನೆ. ಬೆಟ್ಟದ ತುದಿಗೆ ಹೋಗಿ ಅಲ್ಲಿಂದ ಹಾರಿ ಆದರೂ ಸತ್ತೋಗಿಬಿಡ್ತೇನೆ. ವಿಷಮೇ ದೇಹಮಾತ್ಮನಃ ಚಕ್ಷೆ, ನನ್ನ ಶರೀರವನ್ನ ಮೇಲೆ ಪರ್ವತದ ತುದಿಯಿಂದ ಬೀಳಿಸ್ಕೊಂಡು ಸತ್ತೋಗಿಬಿಡ್ತೇನೆ. ಪಿವಾಮ್ಯಹಂ ವಿಷಂ ತೀಕ್ಷ್ಣಂ, ಏನೂ ಸಿಗಲಿಲ್ಲ ಅಂದ್ರೆ ವಿಷವನ್ನಾದರೂ ಕುಡಿತೇನೆ ಅಥವಾ ಬೆಂಕಿಗಾದರೂ ಹಾರಿಬಿಡ್ತೇನೆ ಅಂದ್ರೆ. ನತ್ವಹಂ ರಾಘವಾದನ್ಯಂ ಪದಾಪಿ ಪುರುಷಂ ಸ್ಪೃಶೆ, ಕೈಯಿಂದ ಪರಪುರುಷನನ್ನು ಮುಟ್ಟೋದು ಹೋಗಲಿ, ಕಾಲಿನಿಂದನೂ ನಾನು ಪರಪುರುಷನನ್ನು ಮುಟ್ಟೋದಿಲ್ಲ ಅಂದ್ಲು ಅವಳು. ಎರಡೂ ಕೈಯಿಂದ ತನ್ನ ಹೊಟ್ಟೆ ಎದೆಯನ್ನು ಗುದ್ದುಕೊಂಡ್ಲು ಸಿಟ್ಟು ಮಾಡಿಕೊಂಡು. ಲಕ್ಷ್ಮಣ ಅವಳ ಗೋಳಾಡ್ತಿದ್ದನ್ನು ನೋಡಿ ಮತ್ತೆ ಅವಳಿಗೆ ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟ. ಆದರೆ ತನ್ನ ಮೈದಿನ ಜೊತೆ ಯಾವ ಮಾತಾಡಲಿಕ್ಕೂ ಅವಳು ಸಿದ್ಧವೇ ಇರಲಿಲ್ಲ. ಸೀತೆಗೆ ನಮಸ್ಕಾರ ಮಾಡಿ ಹೆಜ್ಜೆ ಹೆಜ್ಜೆಗೂ ಅವಳನ್ನು ಹಿಂತಿರುಗಿ ನೋಡ್ತಾ ಆಶ್ರಮದಿಂದ ಹೊರಟು ಹೋದ. ಅಲ್ಲಿಗೆ 45ನೇ ಸರ್ಗ ಮುಕ್ತಾಯ ಆಗಿದೆ. 46ನೇ ಸರ್ಗದಲ್ಲಿ ರಾವಣ ಸನ್ಯಾಸಿ ವೇಷವನ್ನು ತಾಳಿ ಸೀತೆ ಕಡೆಗೆ ಬಂದಿದ್ರ ವರ್ಣನೆ ಇದೆ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಹೋಗಬೇಕಾದ್ರೆ ಏನು ಮಾಡಿದ? ವಾಲ್ಮೀಕಿ ರಾಮಾಯಣದಲ್ಲಿ ಅದಿಲ್ಲ, 3 ರೇಖೆಗಳನ್ನ ಎಳೆದದ್ದು. ಅದನ್ನು ಆನಂದ ರಾಮಾಯಣಕ್ಕನುಸಾರವಾಗಿ ಶ್ರವಣ ಮಾಡಬೇಕು. ನಿನ್ನೆ ದಿವಸ ಅದನ್ನು ಹೇಳಿದ್ದೆ ನಾನು. ತಾತ್ಪರ್ಯಕ್ಕನುಸಾರವಾಗಿ ಆ ಜಿಂಕೆಯನ್ನು ನೋಡಿದವಳು, ಮಾಯಾಮೃಗವನ್ನು ನೋಡಿ ಅದನ್ನು ನಾನು ತಂದು ಕೊಡು, ಮೋಹ ಹೊಂದಿದವಳಂತ ತೋರಿಸ್ಕೊಂಡು ನನಗದನ್ನು ತಂದು ಕೊಡು ಅಂತ ರಾಮಲಕ್ಷ್ಮಣರಿಗೆ ದುಂಬಾಲು ಬಿದ್ದವಳು ನಿಜವಾದ ಸೀತೆ. ಆಮೇಲೆ ರಾವಣ ಒಳಗೆ ಬಂದು ಸೀತೆಯನ್ನು ಅಪಹಾರ ಮಾಡ್ಕೊಂಡು ಕರ್ಕೊಂಡು ಹೋದಲ್ಲ, ಆ ಸೀತೆ ಬೇರೆ. ಲಕ್ಷ್ಮಣನ ಕಳಿಸಿದ್ಲು, ಲಕ್ಷ್ಮಣನ ಕಳಿಸೋತಂತ ನಿಜವಾದ ಸೀತೆಯೇ ಇದ್ಲು. ಆಮೇಲೆ ರಾವಣ ಒಳಗೆ ಬರುವಾಗ ನಿಜವಾದ ಸೀತೆ ಅಲ್ಲಿಂದ ಹೊರಟು ಹೋಗಿ ಸೀತೆಯ ಛಾಯಾ ಸೀತಾಕೃತಿ ಅಲ್ಲಿತ್ತು ಅಂತ ತಾತ್ಪರ್ಯ ನಿರ್ಣಯ. ಆನಂದ ರಾಮಾಯಣಕ್ಕನುಸಾರವಾಗಿ ಆ ಮೋಹ ಹೊಂದಿದ್ದು ಕೂಡ ಛಾಯಾ ಸೀತಾನೆ. ಇದರಲ್ಲಿ ನಾನು ಯಾವುದನ್ನು ಹೊಂದಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಇದಕ್ಕೆ ಹೀಗೆ ಅರ್ಥ ಮಾಡಬೇಕು, ಹಾಗೆ ಅರ್ಥ ಮಾಡಬೇಕು ಅಂತ ಎಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಹೊಂದಿಸ್ತೇನೆ. ಕೆಲವು ಕಡೆ ಹೇಗಿದೆಯೋ ಹಾಗೆ ಹೇಳಿಬಿಡ್ತೇನೆ ಅಷ್ಟೇ. ಅದು ಪ್ರಾಜ್ಞರ ಅವಗಾಹನೆ ಬಿಟ್ಟದ್ದು. ಹಾಗಾಗಿ ಆ ಛಾಯಾಸೀತನೇ ನೋಡಿದ್ಲು ಆ ಮಾಯಾಂಬಿಗವನ್ನ. ಅವಳು ತಂದು ಕೊಡು ಅಂತ ಕೇಳಿದ್ಲು. ಅದು ತಂದು ಕೊಡು, ಕುಬುಸ ಹೊಲಿಸ್ಕೋತೇನೆ ಅದರಿಂದ ಅಂತ ಕೇಳಿದ್ಲು ಆನಂದ ರಾಮಾಯಣಕ್ಕನುಸಾರವಾಗಿ. ರಾಮ ಅಲ್ಲಿಂದ ಹೊರಟು ಹೋದ. ಕೊನೆಗೆ ಹಾ ಸೌಮಿತ್ರೇ ಬಾ ಅಂತ ಅವನ ಹೆಸರನ್ನು, ಲಕ್ಷ್ಮಣನ ಹೆಸರನ್ನು ಕರೆದು ಆ ಮಾರೀಚ ಅಲ್ಲಿಂದ ಸತ್ತು ಹೋಗಿಬಿಟ್ಟ. ಜಾನಕಿ ಅದನ್ನು ಕೇಳಿದ್ಲು, ಲಕ್ಷ್ಮಣನನ್ನ ಪ್ರೇರೇಪಣೆ ಮಾಡಿದ್ಲು. ಆದರೆ ಅವನು ಕೂಡ ಹಿಂದಿನಂತೆ ಸಮಾಧಾನ ಮಾಡಿದ. ಜಾನಾಮಿ ತವತೇಷ್ಟಿತಂ ಭರತಸ್ಯ ಉಪದೇಶೇನ ಮೃತ್ಯುಂ ರಾಮಸ್ಯ ವಾಂಛಸಿ. ರಾಮ ಸಾಯೋದು ಬೇಕಾಗಿದೆ ನಿನಗೆ, ನಿಂದು ಭರತಂದು ಕೂಡಿ ಸಂಚು ಮಾಡಿದ್ದಿದ್ದು ನಂದು. ಪಾಪ ಆ ಭರತ ಈ ರಾಮನ ಸಲುವಾಗಿ ಅಣ್ಣನ ಸೇವೆ ಮಾಡಬೇಕು ಅಂತ ಸಾಮ್ರಾಜ್ಯದ ಭೋಗಗಳನ್ನೆಲ್ಲ ಪರಿತ್ಯಾಗ ಮಾಡಿ ನಂದಿಗ್ರಾಮದಲ್ಲಿ ಸನ್ಯಾಸಿ ಅಂತ ವಾಸ ಮಾಡ್ಕೊಂಡಿದ್ರೆ ಅಲ್ಲಿ ಕೂಡ ಈ ಮಾತುಗಳೆಲ್ಲ ಕೇಳಿ ಬರಬೇಕಾಯ್ತು. ಅದಕ್ಕೆ ಹೇಳೋದು, ದುಷ್ಟರು ಒಂದು ಕೆಲಸ ಮಾಡಿದರೆ ಅದು ಪರಿಣಾಮ ಸಜ್ಜನರ ಮೇಲೆ ಆಗ್ತಿರ್ತದೆ. ದಶಾನನಃ ಅಹರತ್ ಸೀತಾಂ ಬಂಧನಂತೂ ಮಹೋದಧೇ. ಸೀತೆಯನ್ನು ಕದ್ದವನು ರಾವಣ, ಆದರೆ ಬಂಧನ ಆಗಿದ್ದು ಅಂದ್ರೆ ಸೇತುವೆಯನ್ನು ಕಟ್ಟಿದ್ದು. ಬಂಧನ ಅಂದ್ರೆ ಕೆಟ್ಟದನ್ನು ಹೋಗ್ತಿಲ್ಲ, ಅದು ಅಲಂಕಾರಿಕವಾದ ಮಾತದು. ಬಂಧನ ಆಗಿದ್ದು ಸಮುದ್ರಕ್ಕೆ. ಅದರಂತೆ ಮಂಥರೇ ಕೈ ಇಂಥ ಕೆಟ್ಟ ಕೆಲಸ ಮಾಡಿದ್ರು. ಆ ಭರತ ಅದನ್ನ ಮೇಲಿನ ಮೇಲೆ ಇಂಥ ಮಾತುಗಳನ್ನು ಕೇಳಬೇಕಾಯ್ತು. ಇದನ್ನ ಒಂದ್ ವೇಳೆ ಕೇಳಿದ್ರೆ ಆ ಭರತ ಏನು ಅನ್ಕೋತಿದ್ನೋ ಏನೋ.
ಈ ಎಲ್ಲ ಸಂಗತಿಗಳು ಭರತನಿಗೆ ಆಮೇಲೆ ವರದಿ ಆಯಿತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಆಗಿದ್ದಿರ್ಬೋದು. ಮೊದಲೇ ಅವನಿಗೆ ಸಂಕಟ, ನಾನು ಜನಾಪವಾದ ಗುರಿ ಆಗಬೇಕಾಯಿತು ನನ್ನ ತಾಯಿಯ ಈ ಸಂಚಿನಿಂದ. ಅದನ್ನು ಬಾರಿ ಬಾರಿಗೆ ಅಮಾತ್ಯರ ಮುಂದೆ, ಪ್ರಜೆಗಳ ಮುಂದೆ, ಅಣ್ಣನ ಮುಂದೆ, ತಮ್ಮನ ಮುಂದೆ, ಚಿಕ್ಕವ್ರ ಮುಂದೆಲ್ಲ ನನ್ನ ಸಂಚಿದ್ರಲ್ಲಿ ಏನೂ ಇಲ್ಲ ಅಂತ ಆತ ತನ್ನ ಹೃದಯವನ್ನು ತೆರೆದುಕೊಂಡ. ಅದರಲ್ಲಿ ಈ ಕೊನೆಗೆ ಇದೊಂದು ಮಾತು ಬೇರೆ, ನೀವಿಬ್ರು ಸೇರಿ ರಾಮನನ್ನು ಕೊಂದು ಹಾಕಿಬಿಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ ಅವ್ರ ಮಾತು. ಅಥವಾ ಮೇ ಅಭಿಲಾಷ ಅಸ್ತಿ, ಹಾಗಾಗಿ ನಾನು ಪ್ರಾಣ ಬಿಟ್ಟು ಬಿಡ್ತೀನಿ ಅಂದ್ಲು. ಅವನಿಗೂ ಚಿಂತೆ ಆಯ್ತು. ಮಾತಶೃಣು ವಚೋಮಮ, ನನ್ನ ಮಾತನ್ನು ಕೇಳು. ರಾಮನ ಆಜ್ಞೆಯನ್ನು ಇಟ್ಕೊಂಡು ನಿನ್ನನ್ನು ರಕ್ಷಣೆ ಮಾಡಬೇಕು ಅಂತ ನಾನು ಇಲ್ಲಿ ಇವತ್ತು ಇದ್ದೇನೆ. ಆದರೆ ಇಂಥ ಮಾತಿನ ಬಾಣಗಳಿಂದ ನನ್ನನ್ನು ಚುಚ್ಚುತ್ತಾ ಇದ್ದೆ. ಇದರ ಫಲವನ್ನು ನೀನು ಸದ್ಯದಲ್ಲೇ ಅನುಭವಿಸ್ತಿ. ಭೋಕ್ಷ್ಯಸಿ ಅಚಿರಾತ್ ಫಲಂ, ಅದರ ಫಲವನ್ನು ನೀನು ಸದ್ಯದಲ್ಲೇ ಅನುಭವಿಸ್ತಿ ಅಂತ ಹೇಳಿದ ಅವಳಿಗೆ. ನಾನು ಇಲ್ಲಿಂದ ಹೋಗೋನಿದ್ದೇನೆ, ರಾಮನ ರಕ್ಷಣೆಗಾಗಿ ಇಲ್ಲಿಂದ ಹೋಗ್ತೇನೆ, ನೀನು ಹೇಗೆ ಹೇಳಿದೆಲ್ಲ ಹೋಗ್ತೇನೆ. ಆದರೆ ಇದೊಂದು ಮಾತಾದ್ರೂ ಕೇಳು, ಕೊನೆ ಪಕ್ಷ ನನ್ನ ಕಳಿಸ್ಬೇಡ, ನನ್ನ ಒತ್ತಾಯ ಮಾಡಬೇಡ ಅಂತ ಹೇಳ್ತಿದ್ದೀನಿ. ಆ ಮಾತು ನಿನ್ನ ಕಡೆಯಿಂದ ಆಗಲಿಲ್ಲ. ಆದರೆ ಕೊನೆಗೊಂದು ನಿನ್ನ ರಕ್ಷಣೆ ಸಲುವಾಗಿ ಒಂದು ಉಪಾಯ ಮಾಡ್ತೇನೆ, ಅದನ್ನಾದ್ರೂ ಕೇಳು ಅಂದ ಅವನು. ಮಯೈತಾಂ ಧನುಷೋ ರೇಖಾಂ ಕೃತಾಂ ತ್ವತ್ಪರಿತೋ ಅಧುನಾ, ನಾನು ಇಲ್ಲಿ ಧನುಸ್ಸಿನ ಒಂದು ರೇಖೆಯನ್ನು ಮಾಡ್ತೇನೆ ನಿನ್ನ ಸುತ್ತಲೂ. ಆ ರೇಖೆಯನ್ನು ನೀನು ದುರ್ವಿಲಂಘ್ಯಾಂ, ಇದನ್ನು ಬೇರೆ ಯಾರು ಕೂಡ ದಾಟಲಿಕ್ಕೆ ಸಾಧ್ಯ ಇಲ್ಲ. ನೀನು ಕೂಡ ಅದನ್ನು ಎಂಥ ಸಂದರ್ಭ ಬಂದರು, ಪ್ರಾಣ ನಿನ್ನ ಕುತ್ತಿಗೆಗೆ ಬಂದರು, ಆ ರೇಖೆಗಳನ್ನು ಮಾತ್ರ ದಾಟಿ ಹೋಗಬೇಡ ಅಂದ ಅವಳಿಗೆ. ಪ್ರಾಣೈ ಕಂಠಕತೆ ಇರತಿ. ಹೀಗೆ ಆ ಧನುಸ್ಸಿನ ಕೋಟೆಯಿಂದ, ಧನುಸ್ಸಿನ ತುದಿಯಿಂದ ರೇಖೆಯನ್ನು ಮಾಡಿ ಆ ಪಂಚವಟಿಯ ಹೊರಭಾಗಕ್ಕೆ ಆತ ಹೊರಟು ಹೋಗಿಬಿಟ್ಟ. ಭಾಷ್ಯದೇಶೆ ಪಂಚವಟ್ಯಾ ಸೌಮಿತ್ರಿ ಪರಿಹೋಪಮಾಂ, ಅದೇನು ಸಾಮಾನ್ಯವಾಗಿ ತೆಳ್ಳಗಿನ ರೇಖೆ ಆಗಿರಲಿಲ್ಲ, ಅದು ದೊಡ್ಡ ತೊಲೆಯಂತೆ ರೇಖೆ ಆಗಿತ್ತು, ಪರಿಭೋಪಮ ಆಗಿತ್ತು ಅಂತ ಹೇಳ್ತಾರೆ. ಸೀತೆಗೆ ನಮಸ್ಕಾರ ಮಾಡಿ ರಾಮನ ಬಳಿಗೆ ಆತ ಧಾವಿಸಿದ. ಆ ಹಾಕಿದಂಥ ರೇಖೆ ಏನಿದೆ ಅದೆಲ್ಲ ಇವತ್ತು ಕೂಡ ಅಲ್ಲಿ ಕಾಣಿಸ್ತದೆ ಅಂತ ಹೀಗೊಂದು ಮಾತನ್ನು ಮುಂದೆ ಇಲ್ಲೆಲ್ಲೋ ಈ ಆನಂದ ರಾಮಾಯಣದಲ್ಲಿ ಶ್ರವಣ ಮಾಡ್ತೇವೆ. ಇತ್ಯುಕ್ತ್ವಾ ಧನುಷಃ ಕೋಟ್ಯ ಕೃತ್ವಾ ರೇಖಾಂ ಸಮಂತತಃ ಬಾಹ್ಯದೇಶೆ ಪಂಚವಟ್ಯಾ ಸೌಮಿತ್ರಿ ಪರಿಹೋಪಮಾಂ ನತ್ವಾ ಸೀತಾಂ ತತಸ್ತೂಷ್ಣೀಂ ಯಯೌ ರಾಮಂ ಪುರಾನ್ವಿತಃ. ಹೀಗೆ ಲಕ್ಷ್ಮಣ ಆ ರಾಮನನ್ನ ಹಿಂಬಾಲಿಸಿ ಹೊರಟ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 45ನೇ ಸರ್ಗ ಮುಕ್ತಾಯ ಆಗಿದೆ.